ಸೊ ನೀವು ಇಂಡಸ್ಟ್ರಿಗೆ ಕರ್ಕೊಂಡು ಮುಂದಕ್ಕೆ ಹೋಗಬೇಕು. ಎಲ್ಲ ತುಂಬ ಕ್ರಿಯೇಟಿವ್ ಆಗಿ ಎಲ್ಲ ತುಂಬ ಟ್ಯಾಲೆಂಟೆಡ್ಸ್ ಬರ್ತಾ ಇದ್ದೀರಾ. ಎಲ್ಲರೂ ತುಂಬ ಕಷ್ಟಪಟ್ಟಿರೋ ಮಕ್ಕಳು ಎಲ್ಲರೂ ಬರ್ತಾ ಇದ್ದಾರೆ. ಇಲ್ಲಿ ಗೊತ್ತಿಲ್ಲ, ಒಂದು ರೇಸಲ್ಲಿ ಓಡ್ತಿರ್ಬೇಕು, ಒಂದು ದಿವಸ ಗೆಲ್ತೀವಿ. ರೇಸ್ ಬಿಡಬಾರ್ದು, ಪ್ರಾಕ್ಟೀಸ್ ಇದ್ದು ಓಡ್ತಿದ್ರೆ ಒಂದು ದಿವಸ ಗೆದ್ದೇ ಗೆಲ್ತೀವಿ ಅನ್ನೋಕ್ಕೆ ನಿಮ್ಮ ಪ್ರಾಕ್ಟೀಸ್ಗಳು ಸಾಕ್ಷಿಯಾಗಿರಲಿ ಅಷ್ಟೇ. ನಿಮಗೇನೆ ನಿಮ್ಮ ಮನಸ್ಸಾಕ್ಷಿಗೆ ನಿಮ್ಮ ಪ್ರಾಕ್ಟೀಸ್ ಸಾಕ್ಷಿಯಾಗಿದ್ದರೆ 100% ನೀವೆಲ್ಲರೂ ದಿವಸ ಯಾರೋ ಒಬ್ಬರು ರೇಸಲ್ಲಿ ಮತ್ತೆ ಬರ್ತೀರ. ಸರ್ ನನಗೇನು ಅನಿಸ್ತು ಅಂದರೆ, ನನ್ನ DOP ನಮ್ಮ ಶಿವಸೇನಾ ಅವರು ಹಿಂಗೆ ಮಾತಾಡ್ತಾ ಸರ್ ಈ ಹೊಸಬರು ಹೀರೋಯಿನ್ನ ಕರೆಸಿ ನೀವೇನೋ ನಾನು ಲಾಂಚ್ ಮಾಡಿಸಿ ಸರ್, ತುಂಬ ಒಳ್ಳೆ ಐಡಿಯಾ ಶಿವು, ನಾನು ಮಾಡ್ತೀನಿ ತಾನು, ಯಾರ್ಯಾರಿದ್ದಾರೆ ಒಂದು ಲಿಸ್ಟ್ ಕೊಡಿ ಅಂತ ಹೇಳಿದಾಗ ನಿಮ್ಮನ್ನೆಲ್ಲ ಲಿಸ್ಟ್ ಕೊಟ್ಟರು. ನೀವುಗಳು ಏನು ಬಂದಿದ್ದೀರಾ, ಆ್ಯಕ್ಚುಲಿ ನೆಕ್ಸ್ಟ್ ಬ್ರೈಟ್ ಲೈಟ್ಸೇ ನೀವು. ನಾನು ನಿಮ್ಮ ಜೊತೆ ಬರ್ತಾ ಇರ್ತೀನಿ, ನೀವೆಲ್ಲ ಏನು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ, ಮುಂದಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನೆಲ್ಲ ಜೊತೆ ಇರ್ತೀವಿ. ಥ್ಯಾಂಕ್ ಯು ಮಾತಾಡ್ಬೋದು 2 ನಿಮಿಷ. ಶ್ರೀರಾಮ್ ಹೇಗೆ ಅನಿಸ್ತದೆ? ಮೊದಲಾಗಿ ಸಾಂಗ್ ತುಂಬಾ ಮುದ್ದಾಗಿದೆ ಸರ್. ನನ್ನ ವೈಫ್ ನೆನಪಾಗ್ತಿದ್ರು ನನಗೆ ಸಾಂಗ್ ನೋಡ್ತಿದ್ದಾಗಲೇ, ಅಷ್ಟು ಕನೆಕ್ಷನ್ ಇದೆ ಅಂತ ಅನಿಸ್ತು. ಹಾಗೆ ರಿಯಲ್ ಕಪಲ್ಸ್ ಏನನ್ನ ತಗೊಂಡಿದ್ದಾರೆ, ಐ ಥಿಂಕ್ ದಟ್ಸ್ ಅ ಪ್ಲಸ್ ಪಾಯಿಂಟ್. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇದಕ್ಕಿಂತ ಮುಂಚೆ ಕಂದಮ್ಮ ಆಗಿರ್ಬೋದು, ಬಾಬಾ ಆಗಿರ್ಬೋದು, ನನ್ನ 2 ಫೇವ್ರೆಟ್ ಲಿಸ್ಟಲ್ಲಿದೆ. ಬರ್ತಾನೆ ಕೇಳ್ಕೊಂಬಂದೆ. ಆ್ಯಂಡ್ ನನ್ನ ಪ್ರಿಯಾಗೆ, ನನ್ನ ವೈಫಿಗೆ ಹೇಳ್ತಾ ಇರ್ತೀನಿ ಕಂದಮ್ಮ ಅಂತಲೇ ಹೇಳ್ತಿರ್ತೀನಿ. ಸೊ ಆ ಸಾಂಗ್ನ ನಾನು ಡೆಡಿಕೇಟ್ ಮಾಡ್ತಿರ್ತೀನಿ ಯಾವಾಗಲೂ. ಏನೋ ಗೊತ್ತಿಲ್ಲ, ಒಂಥರ ಫೀಲ್ ಇದೆ, ಪದೇ ನೋಡ್ತಿರ್ತೀನಿ. ಆ್ಯಂಡ್ ಸರ್ ವಿಜಯ್ ಸರ್, ನೀವು ಆ್ಯಕ್ಟ್ ಮಾಡಿದ ಕೆಲವು ತುಣುಕುಗಳು ಇನ್ಸ್ಟಾಗ್ರಾಮಲ್ಲಿ ಕಾಣಿಸ್ಕೊಂತು. ನೀವು ತುಂಬ ಚೆನ್ನಾಗಿ ಅದರಲ್ಲಿ ಮುದ್ಗುದಾಗಿ ಮಾಡಿದ್ದೀರಾ ಆ ಸಾಂಗಲ್ಲಿ, ಕಂದಮ್ಮ ಸಾಂಗಲ್ಲಿ ಮೇಕಿಂಗ್ ಅಲ್ಲಿ ನೋಡಿದೆ. ಸೊ ಇಟ್ ಇಸ್ ವೆರಿ ನೈಸ್. ಆ್ಯಂಡ್ ಸರ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. 2007ರಲ್ಲಿ ನಾನು 10ನೇ ಕ್ಲಾಸಲ್ಲಿದ್ದೆ. ದುನಿಯಾ ಸಿನಿಮಾ ಯಾವ ರೀತಿ ಹಿಟ್ ಆಯಿತು ಅಂತ ಐ ಥಿಂಕ್ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಸರ್ ನನ್ನಲ್ಲೇ ಒಂದು ಸ್ಪಾರ್ಕ್ ಏನು ಕ್ರಿಯೇಟ್ ಆಯಿತು ಅಂದರೆ, ನಾನು ಕೂಡ ಹೀರೋ ಆಗ್ಬೋದು, ನಾನು ಕೂಡ ಮಾಡ್ಬೋದು ಅಂತ ನಿಮ್ಮಿಂದ ನಾನು ಒಂದಿಷ್ಟು ಇನ್ಸ್ಪಿರೇಷನ್ ತೊಗೊಂಡಿದ್ದೀನಿ ಸರ್. ಸೊ ಅದು ಸುಮಾರು ಜನ ಯೂತ್ಸಿಗೆ ಇನ್ಸ್ಪೈರ್ ಮಾಡಿದ್ದೀರಾ. ಹಾಗೆ ನಿಮ್ಮ KCC ತಂಡದಲ್ಲೂ ನಾನೊಬ್ಬ ಆ್ಯಕ್ಟರ್ ಆಗಿ, ಕ್ರಿಕೆಟರ್ ಆಗಿ ಆಡಿದ್ದೆ ಸರ್. ಆ್ಯಂಡ್ ಸರ್ ಈ 14 ವರ್ಷದ ಜರ್ನಿಯಲ್ಲಿ ನಮ್ಮ ಫಂಕ್ಷನ್ಗಳನ್ನು ನನ್ನ ಗುರುತಿಸೋದು ಕಡಿಮೆ ಅಂಥದ್ರಲ್ಲಿ ಸರ್ ನಿಮ್ಮ ಒಂದು ದೊಡ್ಡ ವೇದಿಕೆಯಲ್ಲಿ ನಮ್ಮನ್ನು ಕರೆದು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸರ್ ನನ್ನ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ವಿಜಯ್ ಸರ್, ರಮೇಶ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೊಸಬರಿಗೆ ಮತ್ತೆ ಸಣ್ಣ ಪುಟ್ಟ ವಿಡಿಯೋ ಮಾಡಿರ್ತೀವಿ, ಮೂವಿ ಮಾಡಿರ್ತೀವಿ, ಮತ್ತೆ ಇಲ್ಲ ಇವಾಗ ಫ್ಯೂಚರ್ ಅಂತ ನಮಗೆ ಎನ್ಕರೇಜ್ ಮಾಡೋಕ್ಕೆ ಇದಿರಲ್ಲ. ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು ಸರ್. ಆ್ಯಂಡ್ ಶಿವ್ ಸರ್ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್. ಈಗ ಆಲ್ರೆಡಿ ಕಂದಮ್ಮ ಸಾಂಗ್ ನೋಡಿದ್ದೀವಿ, ತುಂಬ ಮುದ್ದಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರಿಗೂ ಇಷ್ಟ ಆಗಿದೆ. ಈಗ ಇನ್ನೊಂದು ಸಾಂಗ್ ನೋಡಿದ್ವಿ, ಐ ಥಿಂಕ್ ಪಕ್ಕ ಇದನ್ನು ಮನೆಗೆ ಎಲ್ಲರೂ ಪ್ರತಿಯೊಬ್ಬರು ತುಂಬ ಇಷ್ಟಪಡ್ತಾರೆ ಕಂದಮ್ಮ ಥರನೇ. ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ವಿತ್ ಥ್ಯಾಂಕ್ ಯು, ನಿಮಗೂ ಅಷ್ಟೇ ಸರ್, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಸಾಂಗ್ ಸುಧಾಕರ, ಸ್ಟ್ರಾಂಗ್ ವರ್ಡ್ಸ್ ಬರಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಮೀಡಿಯಾದವ್ರಿಗೆ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮಾಸ್ತಿ ಅಣ್ಣ, ಚರಣ್ ಸರ್, ಫಸ್ಟ್ ಟೈಮ್ ಲೈವ್ ಆಗಿ ನೋಡ್ತಾ ಇರೋದು. ಸೊ ಈಗ ಒಂದು 5-6 ವರ್ಷ ಆಗಿದೆ ಕಷ್ಟ ನಿಮ್ಮೊಂದು ಲೈವ್ ಆಗಿ ನೋಡೋದಕ್ಕೆ. ನಿಮ್ಮ ಡೈಲಾಗ್ಸು ಸರ್, ಮ್ಯೂಸಿಕ್ಕು ತುಂಬ ಖುಷಿ ಆಯಿತು. ನಾಗಾರ್ಜುನ ಮೀಟ್ ಮಾಡಿದ್ದೀನಿ, ಸೊ ತುಂಬ ಖುಷಿ ಆಯಿತು. ವಿಜಯಣ್ಣವ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ನಾವು ಗಣೇಶ್ ಸರ್ ಅವರು ಅಡ್ಕಮನೆಯಲ್ಲಿ ಇದೆಯಲ್ಲ ಪಕ್ಕದವರು ಮಾಕ್ಲಿ. ಸೊ ನಮ್ಮ ಏರಿಯಾದಲ್ಲಿ ನಾವು ಯಾರೇ ಏನೇ ಮುಂದಕ್ಕೆ ಹೋಗ್ಬೇಕು ಅಂದರೆ ಗಣೇಶ್ ಅಣ್ಣನ ಎಕ್ಸಾಂಪಲ್ ಅಂತೀವಿ. ಇವಾಗ ನಮ್ಮ ಬಾಸ್ ಹತ್ರ ನಾನು ಸಿನಿಮಾಗೆ ಹೋಗ್ಬೇಕು ಅಂದರೆ ನಿಮಗೆಲ್ಲ ಯಾರು ಹೆಂಗೋ ಹೋಗ್ತೀಯ ಸಿನಿಮಾಗೆ, ನಿಮ್ಮ ಕಾಂಟ್ಯಾಕ್ಟ್ಸ್ ಇಲ್ಲ ಏನಿಲ್ಲ ಅಂದಾಗ ಗಣೇಶ್ ಸರ್ ಹಿಟ್ ಆಗಿರೋ ಸರ್ ಅಂತ ಅಂತೀವಿ. ಅವಾಗ ನಮ್ಮ ಬಾಸ್ ನಮಗೆ ಕೌಂಟ್ರ್ ಶಾಟ್ ಏನಂದರೆ, ಅವ್ರು ನೋಡಿ ಎಷ್ಟು ಬೆಳ್ಳಗವ್ರು, ಎಷ್ಟು ಚೆನ್ನಾಗವ್ರೆ, ವಿಜಯ್ ಸರ್ ಇಲ್ವಾ ಅಂತೀವಿ. ಅಂದರೆ ಟ್ಯಾಲೆಂಟ್ ಇರಬೇಕಷ್ಟೇ ಸರ್. ಆಮೇಲೆ ಬೇಜಾರು ಮಾಡ್ಕೋಬೇಡಿ ಸರ್. ಯಾಕಂದರೆ ನಾನು ಹೇಳ್ತಾರೆ ಸರ್, ನಮಗೆಲ್ಲ ಏನೋ ಒಂದು ಎಕ್ಸಾಂಪಲ್ಸ್ ಕೊಡ್ಬೇಕಲ್ಲ ಸರ್. ಗಣೇಶರು ನೀವು ಅವಾಗ ನಾವು ಪರ್ಮಿಷನ್ಗಳು ತಗೊಬೇಕಾದ್ರೆ ಮನೆಗಳಲ್ಲಿ ನಮ್ಮ ಬಾಸ್ಗಳ ಹತ್ರ. ಸೊ 1-2 ಸಿನಿಮಾದ್ರೆ ಲೆಕ್ಕಲ್ಲಿ 1-2 ಸಿನಿಮಾ ಗೆದ್ಬಿಡುವ ಸರ್, ಒಂದು ದುನಿಯಾನೋ ಒಂದು ಮುಂಗಾರು ಮಳೆನೋ. ಬಟ್ 20-25 ವರ್ಷ ಅದೇ ಸ್ಟಾರ್ಡಮ್ನ ಸರ್ವೈವ್ ಮಾಡೋದಿದೆಯಲ್ಲ, ಅದು ಟ್ಯಾಲೆಂಟಿಗೆ ಮಾತ್ರ ಸಾಧ್ಯ. ಸೊ ನೀವು ಗಣೇಶ್ ಸರ್, ಎಸ್ ಸರ್, ನೀವೆಲ್ಲ ನಮ್ಗೆ ಇನ್ಸ್ಪಿರೇಷನ್. ನಮ್ಗೇನು ಇಲ್ಲದೆ ನಾವು ಮನೇಲಿ ಒಂದು ಪರ್ಮಿಷನ್ ತೊಗೊಬೇಕು ಅಂದ್ರೂ ನಿಮ್ಮ ಹೆಸರುಗಳೇ ಹೇಳ್ಬೇಕು ನಮಗೆ. ಬೇರೆ ಏನಿಲ್ಲ ಹೇಳ್ಕೊಳಕ್ಕೆ. ನೋಡೋಕ್ಕಲ್ಲಿ ಏನೋ ಹೈಟು, ಪರ್ಸ್ನಾಲಿಟಿ, ಕಲರ್ ಇದ್ರೆ ಇಲ್ಲ ನಮ್ಮ ಏನೋ ಮಾಡ್ಕೊಂಬರ್ತೀವಿ, ಆಗಿಲ್ವಾ ಮಾಡ್ಕೊಂಬರ್ತೀವಿ ಅಂತ ಕೇಳ್ತೀವಿ. ಸೊ ಇವರೆಲ್ಲ ಬಿಗ್ ಇನ್ಸ್ಪಿರೇಷನ್. ನಾವೇನೊಂದು ಎಜುಕೇಷನ್ ಎಲ್ಲ ಮುಗಿಸಿ ಎಲ್ಲ ಆದ್ರೂ ಸಿನಿಮಾನೇ ಮಾಡಬೇಕು ಅಂತ ಪ್ಯಾಷನೇಟ್ ಆಗಿ ಬರಬೇಕು ಅಂದರೆ ನೀವೆಲ್ಲ ತುಂಬ ದೊಡ್ಡ ಒಂದು ಇನ್ಸ್ಪಿರೇಷನ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಕನ್ನಡ ಸಿನಿಮಾದಲ್ಲಿ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿನಯ್ ಸರ್ಗೆ, ಮ್ಯಾಮ್ಗೆ, ಇಬ್ರಿಗೂ ಆಲ್ ದ ಬೆಸ್ಟ್. ವಿನಯ್ ಸರ್ ನಿಮ್ಮದು 1 ಸಲ ಪ್ರೇಮಕತೆ ಒನ್ ಆಫ್ ಮೈ ಫೇವ್ರೇಟ್ ಸಿನಿಮಾ.
ಸೊ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಅಂತ ನಿಮಗೆ ವಿಶೇಷ ಹೇಳ್ತೀನಿ. ಹಾಗೆ ಮೇಡಮ್ದು ಏನು ಅಂದರೆ ಸರ್ ಸಿನಿಮಾ ಆಗಿದ ತಕ್ಷಣ ತೆಲುಗು ತಮಿಳಿಗೆ ಕಳಿಸ್ಬಿಡ್ಬೇಡಿ, ಮಾಡಿದ್ರು ಅಟ್ಲೀಸ್ಟ್ ಕನ್ನಡ ಸಿನಿಮಾ ವರ್ಷಕ್ಕೆ ಒಂದೋ ಎರಡೋ ಮಾಡಿಸಿ. ಯಾಕೆಂದ್ರೆ 2ನೇ ಸಿನಿಮಾಗೆ ಹೀರೋಯಿನ್ ಹುಡುಕ್ತಾ ಇದ್ವಿ, ಹೀರೋಯಿನ್ ಹುಡುಕೋದೇ ದೊಡ್ಡ ಕಷ್ಟ ಆಗ್ಬಿಡುತ್ತೆ. ಪ್ರೊಡ್ಯೂಸರ್ ಹುಡ್ಕೋದು ದೊಡ್ಡ ಕಷ್ಟ ಅಂದ್ಕೊಂಡಿದ್ವಿ, ಹೀರೋಯಿನ್ ಹುಡ್ಕೋದು ದೊಡ್ಡ ಕಷ್ಟ ಅಂತ ಗೊತ್ತಾಗಿದ್ದೆ 2ನೇ ಸಿನಿಮಾಗೆ ಹೀರೋಯಿನ್ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಅದೇನೋ ನಾವು ಕಾಮಿಡಿ ಮಾಡ್ತೀವಿ ಅಂತನೋ ಇಲ್ಲ ಯೂಟ್ಯೂಬ್ ಇಂದ ಬಂದಿದ್ದೀವಿ ಅಂತನೋ ಇನ್ಸ್ಟಾಗ್ರಾಮ್ ಇಂದ ಬಂದಿದ್ದೀವಿ ಅಂತನೋ ಗೊತ್ತಿಲ್ಲ. ಆ ಹೀರೋಯಿನ್ಸ್ ಕೇಳೋದಿಲ್ಲ ಅಣ್ಣ ಕತೆ, ಅದು ಬೇಜಾರು. ಕತೆ ಕೇಳಿ ಅವರು ಇಲ್ಲ ಬಿಡಿ ಕತೆ ಚೆನ್ನಾಗಿಲ್ವೋ ಅಂತ ಹೇಳಿದ್ರೆ ಓಕೆ, ಕತೆನೇ ಕೇಳಕ್ ರೆಡಿ ಇರಲ್ಲ. ಸೊ ಎಲ್ಲ ಹೇಳೋದು, ಸೊ ಯಾರೇ ಇಲ್ಲಿಂದ ಹಿಟ್ ಆಗಿ ನೀವು ಓಕೆ ದುಡ್ಡು ಇಂಪಾರ್ಟೆಂಟು, ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಹೋಗಿ ಸಿನಿಮಾಗಳು ಮಾಡಿ ತುಂಬಾ ಖುಷಿ, ಯಾಕಂದ್ರೆ ನಮ್ಮ ಕನ್ನಡಿಗರು ಎಲ್ಲೋ ಮಾಡ್ತಾ ಇದಾರೆ ಅಂತ. ಬಟ್ ವಾಪಸ್ ಬಂದು ವರ್ಷದಲ್ಲಿ 1 ಇಲ್ಲ 2 ವರ್ಷಕ್ಕೊಂದು ಒಂದು ಕನ್ನಡ ಸಿನಿಮಾ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕರೆಸಿದ್ದಕ್ಕೆ, ರಮೇಶ್ ಸರ್ಗೆ, ಶಿವಸೇನಾ ಸರ್ ಒಂದು ಐಡಿಯಾ ಕೊಟ್ಟಿದ್ದಕ್ಕೆ ಸರ್ಗೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಮ್ಮ, ತುಂಬ ಥ್ಯಾಂಕ್ ಯು. ವೇದಿಕೆಗೆ ಈ ಕಪಲ್ಸ್ ಬಂದಿದ್ದಾರೆ ಒಂದಷ್ಟು ಜನ. ಅಲ್ಲ ಆಕ್ಚುಲಿ ಸಿಟಿ ಲೈಟ್ಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಲಾಸ್ಟ್ ಪ್ರೆಸ್ ಮೀಟ್ಸ್ ಎಲ್ಲ ಮಾತಾಡಿದ್ರೆ ಆಕ್ಚುಲಿ ಇವರೇ ನಿಜವಾದ ಸಿಟಿ ಲೈಟ್ಸ್. ಯಾರ್ಯಾರು ಫೋಟೋ ತೆಗೆದಿದ್ದೀವಲ್ಲ ಇವರೇ ನಿಜವಾದ ಸಿಟಿ ಲೈಟ್ಸ್. ಆಮೇಲೆ ನೀವೆಲ್ಲ ಯಾರ್ಯಾರು ಕೂತಿದ್ದೀರಾ ನೀವೆಲ್ಲ ಸಿಟಿ ಲೈಟ್ಸ್. ನನಗೆ ನಾನು ಫಸ್ಟ್ ನಮ್ಮಲ್ಲಿ ನನ್ನನ್ನು ನಾನು ನೋಡ್ಕೊಂಡಾಗ ಮಾತ್ರ ನನ್ನ ಕಥೆ ಹೇಳಕ್ಕೆ ಸಾಧ್ಯ. ನೀವೆಷ್ಟು ಜೋಡಿಗಳು ನೋಡಿದ್ದೀರಾ, ಅವರು ಕಂಪ್ಲೀಟ್ ಬ್ಯಾಂಗ್ಳೂರಿರೋ ಎಲ್ಲ ಜೋಡಿಗಳನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಆ ಲೈನ್ಸ್ ಸ್ವಲ್ಪ ನಿಧಾನಕ್ಕೆ ಅರ್ಥ ಆಗಕ್ಕೆ ಶುರುವಾದರೆ ತುಂಬ ದೊಡ್ಡ ಮಟ್ಟಕ್ಕೆ ಆಗುತ್ತೆ. ಇನ್ನೊಂದ್ಸತಿ ಈ ಸ್ಟೇಜ್ಗಳಿಂದ ನಾನು ಮತ್ತೆ ಕರಿತೀನಿ ನಾಗಾರ್ಜುನ ಚರಣ, ಇದು ಟೀಮ್ ಕರೆದ್ಬಿಟ್ಟು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಗಿಫ್ಟ್ ನನಗೆ ಆ ವಿಷಯದಲ್ಲಿ. ದಯವಿಟ್ಟು ಎಲ್ಲ ಅವ್ರ ಕಥೆ ಕಳಿಸ್ತೀನಿ ನಿಮ್ಗೆ ಅದು ಹೆಂಗಿರುತ್ತೆ ಅಂತ. ಸರ್ ದಯವಿಟ್ಟು ಎಲ್ಲ ಕಪಲ್ಸ್ ಬನ್ನಿ, ಯಾರ್ಯಾರು ಕಪಲ್ಸ್ ಬಂದಿದ್ದೀರಾ ದಯಮಾಡಿ ಬನ್ನಿ ಇಲ್ಲಿ. ಅಲ್ಲ ಇದೆಲ್ಲ ಪರ್ಮಿಷನ್ ಇದೆ ಅಣ್ಣ? ಎಸ್, ಎಲ್ಲ ಪರ್ಮಿಟೆಡ್, ಎಲ್ಲ ಪರ್ಮಿಷನ್ ತಗೊಂಡು ಹತ್ರ. ಕಾಪಿ ರೈಟ್ಸ್ ಯಾರು ಇಲ್ಲ, ಎಲ್ಲ ಬೆಳ್ಬೆಳಿಗ್ಗೆ ಅವರೇ. 3 ವರ್ಷ ಆಗಿದೆ. ಸರಿ, ಈ ಲೈಟ್ಸ್ ಈಗ ಲಾಕ್ ಆಗಿದೆ. ಚಿಕ್ಕ ಇದು ಯಾವ್ದು ಸೀರಿಯಲ್ ಸೆಟ್, ಆಮೇಲೆ ಆಲೋಚನೆ ಬರುತ್ತಲ್ಲ ದೊಡ್ಡದಾಗಿ ಓಪನ್ ಆಗುತ್ತೆ. ಇಬ್ಬರದ್ದು ಫೋಟೋಸ್ ಇದೆ, ಖುಷಿ ಅನ್ಸುತ್ತೆ. ಎಸ್, ಪಟ ಅಂತ ಮಾತಾಡೋದ್ರಿಂದ ನೀನು ಮಾತಾಡಿ. ಸಿಟಿ ಲೈಟ್ಸ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ, ನೀನು ಮಾತಾಡ್ಬಿಟ್ಟ. ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ನನಗೆ. ಮುಂದೆ ನಾನು ನೋಡಿದ ಸಾಂಗ್ ನೋಡಿ ಒಳ್ಳೇದಾಗಿದೆ ಇಬ್ಬರು. ಇವ್ರಿಗೊಂದು ಅವಾಗ ಹೇಳಿದ್ದೀನಿ, ಯಾವಾಗ ಮದುವೆ ನೆಕ್ಸ್ಟ್ ಇಯರ್ ಮದುವೆ. ಹುಷಾರಪ್ಪ, ಏನು ವಿಷಯ ಅವನಿಗೆ ಪಾಪ ಅವರಿಗೆ ಕಥೆ ಏನು. ದಯವಿಟ್ಟು ನಿಮ್ಮ ಮದುವೆ ನಮ್ಮನ್ನೆಲ್ಲ ಕರಿ, ನಾವು ಬರ್ತೀವಿ. ಏನಿಸ್ತು ಸಾಂಗ್ ನೋಡಿದ್ದೀನಿ? ಫಸ್ಟ್ ಆಫ್ ಆಲ್ ವಿಜಯಣ್ಣಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸರ್ಪ್ರೈಸ್ ನಮಗೆಲ್ಲ ತುಂಬಾ ದೊಡ್ಡ ಸರ್ಪ್ರೈಸ್, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಸರ್ಪ್ರೈಸ್. ಅಂಡ್ ಈ ಒಂದು ಅಮೂಲ್ಯವಾದಂಥ ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಣ್ಣ. ಅಂಡ್ ಸಿಟಿ ಲೈಟ್ಸ್ ಟೀಮ್ಗೆ, ವಿಜಯ್ ಅಣ್ಣನ್ಗೆ, ವಿನಯ್ ಅಣ್ಣನ್ಗೆ ಅಂಡ್ ಮೇಡಮ್ಗೆ ತುಂಬಾ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಬ್ಲಾಕ್ ಬಸ್ಟರ್ ಆಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರಿಗೂ ಒಂದು ಕಿವಿ ಮಾತು, ಪ್ರೀತಿ ಸಿಗೋದು ಅಪರೂಪ, ಕಾಪಾಡ್ಕೊಳ್ಳಿ ಒಂದ್ ಸ್ವಲ್ಪ. ಯಾರ್ದೋ ಮಾತು ಕೇಳ್ಕೊಂಡು ದೂರ ಆಗೋಗ್ಬೇಡ್ರಪ್ಪ. ಖಂಡಿತ. ನಿಮ್ಗಿಲ್ಲ ಸರ್? ನಮ್ದು 21 ವರ್ಷ ಆಗಬೇಕು. 15 ವರ್ಷ ಆಯ್ತು ಮದುವೆ ಆಗಿ, 21 ವರ್ಷ ಪರಿಚಯ. ಸೊ ಅಲ್ಲಿ ಹೇಳಿದೆಲ್ಲ ನಿಜ. ಆದ್ರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನನ್ನ ಮಧ್ಯೆನೂ ಜಗಳಗಳು ಬರ್ತವೆ, ಬೇರೆಯವ್ರು ಬೇಕಾಗಿಲ್ಲ ಅದನ್ನ ಕೆಡ್ಸಕ್ಕೆ. ಅವಾಗ ನಾವು ಕೆಡ್ಸ್ಕೊತೀವಿ, ಅದನ್ನ ಸರಿ ಮಾಡ್ಕೊಬೇಕಷ್ಟೇ ಸರ್ ನನಗೆ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್, ರಿಯಲಿ ಹ್ಯಾಪಿ ಟು ಬಿ ಹಿಯರ್. ಅಂಡ್ ತುಂಬಾ ಖುಷಿ ಆಯ್ತು. ಅಂಡ್ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಸರ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಮಾತಾಡಿ ಮೇಡಮ್ ಪ್ಲೀಸ್. ಸಾಂಗ್ ತುಂಬಾ ಸ್ವೀಟ್ ಆಗಿದೆ, ತುಂಬಾ ಕ್ಯೂಟ್ ಆಗಿದೆ. ನೀವಿಬ್ರು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಡೆಬ್ಯೂಟೆಂಟ್ ತರಾನೇ ಕಾಣಿಸ್ತಾ ಇಲ್ಲ ಅಂತೂ. ಅಂಡ್ ಥ್ಯಾಂಕ್ ಯು ಸರ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಅದೇ ಮೇಡಮ್ ಈಗ ಫೈಲ್ ಕೊಡ್ತಾರೆ, ನೀವು ಫೈಲ್ ತಗೊಂತಾ ಇದ್ದೀರಲ್ಲ? 27 ಇಯರ್ಸ್ ಆಯಿತು ಮದುವೆ 27 ಇಯರ್ಸ್ ಮದುವೆ ಆಗಿ 11 ಜೀವನ ನಡೆಸ್ತಾ ಇದ್ದೆ. ನಿಮಗೆ
ಏನು ಹೇಳ್ಬೇಕು? ಓಕೆ, ಥ್ಯಾಂಕ್ ಯು. ಸಾಂಗ್ ನೋಡಿ. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ಸ್ ಅಮ್ಮ. ಸಿಟಿ ಲೈಟ್ಸ್ ಸಿಟಿ ಲೈಟ್ ಮರಿದಿರ ಸಿನಿಮಾ ನೋಡಿ ನಿಮ್ಮಿಬ್ಬರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಮ್ಮ. ಒಡೆಯಕ್ಕೆ ಬರ್ತೀಯ ಅಲ್ಲಿ ನಿಂತ್ಕೊಂಡಿದ್ರೆ ಸರ್ ಮತ್ತೆ ನನಗೆ ಭಯ ಆಗೋದು ನೀನು ಬಂದ ತಕ್ಷಣ ಎರಡು ಗುದ್ದಿದ್ದೆ ನನಗೆ. ನಿಮ್ಮ ಯಜಮಾನ ನಿಮ್ಮನೆ ಭೀಮಾ, ನಿಮ್ಮ ಯಜಮಾನ ಮಾತಾಡೋದಲ್ಲ ಪಾಡಿ ಸೈಲೆಂಟ್ ಆಗ್ಬಿಟ್ಟು. ಹೌದಾ? ನಮ್ದು ಲವ್ ಮ್ಯಾರೇಜ್ ಸರ್, 11 years. ಆಯ್ತು. ಏನು ಅನ್ಸ್ತಮ್ಮ ಸಾಂಗ್ ನೋಡಿ? ಚೆನ್ನಾಗಿದೆ ಸರ್, ತುಂಬಾ ನೀವು ಚೆನ್ನಾಗಿದೆ. ಸ್ವಿಚ್ ಅವ್ರು ಬರಲ್ವಾ, ಅವ್ರು ಸ್ವಿಚ್ ನೀನು ಬರಲ್ವಾ? ಇಬ್ರು ಸರ್. ಹೈ ವೋಲ್ಟೇಜ್. ಎಸ್, ಏನು ಅನ್ಸ್ತಮ್ಮ ಸಾಂಗ್ ನೋಡಿ? ಚೆನ್ನಾಗಿದೆ ಸರ್. Thank ನನ್ನ you. ಮಗಳೆಲ್ಲ ಕದ್ದಮ್ಮ ಸಾಂಗ್ ಎಲ್ಲ ಶೂಟ್ ಮಾಡಿದ್ದೀರಲ್ಲ ಸರ್, ದರ್ಶನ್ ಸರ್. ಹೌದೌದು. ಥ್ಯಾಂಕ್ ಯು ಪ್ರಣವ. ಥ್ಯಾಂಕ್ ಯು ಥ್ಯಾಂಕ್ ಸರ್. ಯು. ಹೇಳಮ್ಮ, ನೀವು ಮಾತಾಡಿ. ತುಂಬಾ ಚೆನ್ನಾಗಿದೆ ಸರ್ ಸಾಂಗ್ ಅನ್ನ. ನಿಮ್ಮಿಬ್ಬರು ನೋಡ್ಕೊಂಡ್ರ ಸಾಂಗಲ್ಲಿ ಫೋಟೋ ನೋಡ್ರಿ. ಬಂತ? ಏನು ಅನಿಸ್ತಾ? ಲವ್ ಮಾಡ್ಬೇಕನ್ನಿಸ್ತಾ? ಥ್ಯಾಂಕ್ ಯು ಸರ್, ವೆರಿ ಮಚ್. ಆಕ್ಚುಲಿ ನೀವೆಲ್ಲ ಥ್ಯಾಂಕ್ಸು ಚರಣ್ಗೆ ನಾಗಾರ್ಜುನ್ ಹೇಳ್ಬೇಕು. ದಯವಿಟ್ಟು ಇಲ್ಲಿಂದ ನಾಗಾರ್ಜುನ್ಗೆ ಚರಣ್ ಒಂದ್ಸರಿ ಕೈ ಮುಗಿಬಿಡ್ತೀವಿ. ನಾಗಾರ್ಜುನ್ and ಚರಣ್. ಆದರ್ಶ ದಂಪತಿಗಳ ತರ ಆದರ್ಶ ಸಿಟಿ ಲೈಟ್ಸ್ ಹಂಗೆ ಇತ್ತು. ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ. ಒಳ್ಳೇದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಥ್ಯಾಂಕ್ ಯು. ಇನ್ನೂ ಸುಮಾರು ಜನ ಬಂದಿಲ್ಲ. ನಾನೊಂದಷ್ಟು ಜನ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿಕೊಂಡು ಒಪ್ಪದ ಮೇಲೆ ಫೋಟೋ ತೊಗೊಂಡ್ವಿ. ಸೊ ಅವ್ರಿಗೂ ನಿಮ್ಮ ಈ ವೇದಿಕೆ ಮೂಲಕನೇ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮೆಲ್ಲರ ಸಹಾಯ ಇವತ್ತು ತುಂಬ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ರಿಯಾಕ್ಷನ್ ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದು ಅಂದ್ರೆ ಚರಣ್ ನಾಗಾರ್ಜುನ್ ಬರ್ಬೇಕು. ಚರಣ್ ಮತ್ತೆ ನಾಗಾರ್ಜುನ್ ಮತ್ತೆ ಮಹಾರಾಜ. ಅಲ್ಲ, ನೀವು ಲಾಸ್ಟ್ ಸಾಂಗ್ ಅಲ್ಲೂ ಅಮ್ಮ ತಾಯಿ ಅವರ ಫೋಟೋನ ಬಳಸಿದ್ರಿ. ನಮ್ಮ ತಾಯಿ ತಂದೆ. ಹೌದು, ಈ ಹಾಡಲು ಕೊನೆಗೆ ಬಳಸಿದ್ದೀರಾ. ಹೌದು. ನನಗೆ ಯಾವಾಗಲೂ ಕಣ್ಣಿಗೆ ಕಾಣಿಸಿದ ದೇವರು ಅಂದರೆ ತಾಯಿ ತಂದೆ. ನಮ್ಮ ತಾಯಿ ತಂದೆ ಅವ್ರ ಜೀವನ, ಅವ್ರ ಸಿಟಿ ಲೈಟ್ ಬದುಕಿದ್ದು. ಆ್ಯಕ್ಚುಲಿ ಅವರೇ ಲೈಟ್ಸ್ ಇದೆಲ್ಲ ಇಂಡೈರೆಕ್ಟಾಗಿ ಎಲ್ಲೋ ಒಂದು ಕಡೆ ನಾಗಾರ್ಜುನ ಕೈಯಿಂದ ಬಂದಿರೋದು. ಬನ್ನಿ. ಇಬ್ರು ಏನು ಗೊತ್ತಿಲ್ದಿರೋ ಥರ ನಿಂತವ್ರೆ. ಏನ್ ಗೊತ್ತಿಲ್ಲದ್ರೆ ಒಂದು ಈ ಹಾಡು ಹುಟ್ಟಿದ್ದು ಸಂದರ್ಭ, ಸ್ವಾರಸ್ಯ, ಸಂದರ್ಭ ಸಹಿತ ವಿವರಿಸಿ. ಎಲ್ರಿಗೂ ನಮಸ್ಕಾರ. ಸರ್ ನಮ್ಗೆ ಯಾವಾಗ್ಲೂ ಫ್ರಮ್ ಸಲಗ ಅವ್ರ ಫುಲ್ ಫಿಲ್ಮ್ ತಂದು ನೀವು ನೋಡ್ರಪ್ಪ ಅದೇನು ಅಂತ ಸರ್, ಅದು ಸಲಗದಿಂದ ಸರ್ ಮಾಡ್ಕೊಂಡ್ ಬಂದಿರೋಂಥ ಒಂದು ಹ್ಯಾಬಿಟ್. ಅದೇ ರೀತಿ ನಮಗೆ ಸಿಟಿ ಲೈಟ್ಸ್ ತೋರಿಸಿದಾಗ ಇಲ್ಲಿ ಆಕ್ಚುಲಿ ಫಸ್ಟ್ ಸಾಂಗ್ ಪ್ಲಾನ್ ಮಾಡಿರಲಿಲ್ಲ. ಈ ಮುಗ್ಧತೆ ನೋಡಿ ವಿನಯ್ ಸರ್ ಅಂಡ್ ಮೋನಿಶಾ ಮ್ಯಾಮ್ ಅದನ್ನ ನೋಡಿ ಸರ್ ಇಲ್ಲಿ ನಾವು ಪ್ರೀತಿ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಏನೋ ಹೇಳ್ಬೋದು, ಅದನ್ನ ಹೇಗೆ ಹೇಳೋಣ ಅಂದಾಗ ಒಂದು ಸಾಂಗ್ ರೆಡಿ ಮಾಡೋಣ ಅಂತ ನಾವು ಅಲ್ಲೇ ಆನ್ ಸ್ಪಾಟ್ ನಾವು ಅಲ್ಲೇ ವಿಜುವಲ್ ಜೊತೆ ಕೂತ್ವಿ. ಅದು ನಮಗೆ ಗೊತ್ತಿಲ್ಲದೆ ಈ ಸಾಂಗ್ ಅದೇ ಸಿಟಿ ಲೈಟ್ಸ್ಗೆ ಆಗೈತೇನೋ ಈ ಸಾಂಗ್ ಅನ್ಸ್ಬಿಡ್ತು ನಮಗೆ. ನಮ್ಮ 3 ಜನಕ್ಕೆ ಈ ಸಾಂಗ್ ತುಂಬಾ ಫೇವ್ರೆಟ್ ಸಾಂಗ್. ತುಂಬಾ ಡಿಬೇಟ್ ನಡೆದಿದೆ ಯಾವ್ದು ಫೇವ್ರೆಟ್ ಸಾಂಗ್ ಅಂತ. ಸೊ ಅದರಲ್ಲಿ ದ ಸೋಲ್ ಆಫ್ ಸಿಟಿ ಲೈಟ್ಸ್ ಅಂತ ನಾವು ಕರೆದಿದ್ವಿ ಇದನ್ನ. ಸೊ ನಮ್ಮ ಸಿಟಿ ಲೈಟ್ಸ್ ಸೋಲ್ ಇದೆ. ಅದೇ ರೀತಿ ಸರ್ ಹೇಳ್ದಂಗೆ ಪ್ರೀತಿ ಸಿಗೋದು ಅಪರೂಪ, ಕಾಪಾಡ್ಕೊಳ್ಳಿ ಒಂದ್ ಸ್ವಲ್ಪ, ಯಾರ್ದೋ ಮಾತು ಕೇಳ್ಕೊಂಡು ದೂರ ಆಗೋಗ್ಬೇಡ್ರಪ್ಪ ಅನ್ನೋದೇ ನಮ್ಗೆ ಎಲ್ಲರಿಗೂ ಹೇಳ್ಬೇಕಾಗಿರುವಂತ ವಿಷಯ ಇವತ್ತಿನ ದಿನ. ಯಾಕಂದ್ರೆ ನಾವೇನು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡಕ್ ಬೇಡ, ನೀವೇ ನೋಡ್ತಾ ಇದ್ದೀರಾ. ಈ ಪ್ರೀತಿ ಅನ್ನೋದು ತುಂಬಾ ಅಪರೂಪ ಆಗಿದೆ, ಆ ಪ್ರೀತಿನ ಕಾಪಾಡ್ಕೊಳ್ಳೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಅದೇ ಎಲ್ಲ ನಾಗಾರ್ಜುನ್ ಅವ್ರು ಹೇಳಿದ್ರು. ಬಟ್ ಅದೇ ಮೇಜರ್ಲಿ ಈ ಹಾಡ್ ಮಾಡ್ಲಿಕ್ಕೆ ದ ವಿಜುವಲ್ಸ್ ದ ಇನ್ಸ್ಪಿರೇಷನ್, ದ ಇನ್ನೋಸೆನ್ಸ್, ದ ಸಿಚುವೇಶನ್ ವಾಸ್ ದ ಇನ್ಸ್ಪಿರೇಷನ್ ನಮಗೆ. ಅಂಡ್ ಸರ್ದು ಗೈಡೆನ್ಸ್ ಅಂಡ್ ಎಸ್ಪೆಷಲಿ ಇದು ಲಿರಿಕ್ ಬರ್ದು ಆದಂತ ಒಂದು ಸಾಂಗ್. ಸೊ ಆ ಲಿರಿಕ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಎಷ್ಟು ಮುದ್ದಾಗಿತ್ತು ಅಂದ್ರೆ ಎವ್ರಿಥಿಂಗ್ ಜಸ್ಟ್ ಫ್ಲೋ ಬಂದ್ಬಿಡ್ತು. ಸೊ ಥ್ಯಾಂಕ್ ಯು ನಾಗಾರ್ಜುನ್ ಅಂಡ್ ಥ್ಯಾಂಕ್ ಯು ಸರ್ ಫಾರ್ ಆಲ್ವೇಸ್ ಮೋಟಿವೇಟಿಂಗ್ ಅಂಡ್ ಇನ್ಸ್ಪೈರಿಂಗ್ ಅಂಡ್ ಬ್ರಿಂಗಿಂಗ್ ಸಚ್ ಬ್ರಿಲಿಯಂಟ್ ಥಿಂಗ್ಸ್ ಔಟ್ಸೈಡ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅದು ಚರಣ್ ಅಂದ್ರೆ ಒಂದು ಅಂದ್ರೆ ಆ ಒಂದು ಜಿಪ್ಸಿ ಫಿಲಾಸಫರ್ ಟೈಪ್ ವಾಯ್ಸ್ ಬೇಕಿತ್ತು, ಯಾಕಂದ್ರೆ ಅಷ್ಟು ಮೆಚುರಿಟಿ ಇತ್ತು ಇದರಲ್ಲಿ. ಸೊ ಆಂಟನಿ ದಾಸನ್ ಸರ್ ಯೂಶಲಿ ಎಲ್ಲ ಡ್ಯಾನ್ಸ್ ನಂಬರ್ಸ್, ಪೆಪ್ಪಿ ಸಾಂಗ್ಸ್ ಹಾಡಿ ಎಲ್ಲರಿಗೂ ಕೇಳಿದ್ದೀರಾ. ಬಟ್
ಇದು ಒಂಥರ ಅನ್ಯೂಶುವಲ್ ವಾಯ್ಸ್ ಕ್ಯಾಸ್ಟಿಂಗ್ ಆಗುತ್ತೆ ಅಂತ. ಆ್ಯಂಡ್ ಇಟ್ ವಾಸ್ ವೆರಿ ಸೂಟೇಬಲ್ ಆಲ್ಸೋ. ಆ ಸೋಲ್ ಅವರು ಆ ಜೀವನನ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ಅವ್ರು ಹಾಡಿದಾಗ ಇದಕ್ಕೆ ಆ ಒಂದು ವೇಟೇಜ್ ಬರುತ್ತಂತ ನಾವು ಅಂದ್ಕೊಂಡ್ವಿ. ಆ್ಯಂಡ್ ಸರ್ ಒಪ್ಪಿದ್ರು, ನಾಗಾರ್ಜುನ್ ವಾಸ್ ಓಕೆ. ಆ್ಯಂಡ್ ಐ ಥಿಂಕ್ ಅವ್ರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಸಾಂಗ್. ತುಂಬ ಕೃಷ್ಣ ಇದೆಯಾ? ಯಾಕೆಲ್ಲ ಸೈಲೆಂಟ್ ಆಗಿದ್ದೀರಾ? ನಿಮ್ಮ ಕಡೆ ಪ್ರಶ್ನೆಗಳಿದ್ರೆ ಹಾಕಿ. ಈ ಸರಂಚರಣ ಏನೋ ತಿಳ್ಕೊಂಡಾಗ ಅದಕ್ಕೆ ಮಾತು ಮುಖ್ಯ ವಾಹಿನಿ ಬಂದಿರುತ್ತೆ. ಮಾತೇ ಮುಖ್ಯ ಆಗಿರುತ್ತೆ ಮನುಷ್ಯನಿಗೆ. ಸೊ ಆ ಮಾತು ಮನುಷ್ಯನ ಎಷ್ಟು ಡ್ಯಾಮೇಜ್ ಮಾಡುತ್ತೆ ಅನ್ನೋದಕ್ಕೆ ಕೆಲವು ಲೈನ್ಸ್ ಕಾರಣ ಆಗಿರುತ್ತೆ. ಅಂದರೆ ಸಾಮಾಜಿಕವಾಗಿ ಅಂದರೆ ಸೊಸೈಟಿಯನ್ನು ಇನ್ನೊಂದು ಆ್ಯಂಗಲಿಂದ ನೀವು ನೋಡ್ತಾ ಇದ್ದೀರಾ. ಸೊ ಬೆಂಗಳೂರಿನ ಬೇರೆ ಬೇರೆ ಆಯಾಮಗಳಲ್ಲಿ ಸಲಗ ತೋರಿಸಿದ್ರಿ, ಭೀಮ ತೋರಿಸಿದ್ರಿ, ಈಗ ಸಿಟಿ ಲೈಟ್ಸ್ ತೋರಿಸ್ತಾ ಇದ್ದೀರಾ. ಈ ಒಂದು ಸಮಾಜ ಅಥವಾ ಊರು, ಅಲ್ಲಿನ ವಾತಾವರಣ, ಆ ಬದುಕಿನ ಹೊರತಾಗಿ ಮತ್ತೇನೋ ಹುಡುಕಾಟ ಕಾಣಿಸ್ತಾ ಇದೆಯಲ್ಲ? ಹೌದೌದು, ಕಾಣಿಸ್ತಾ ಇದೆ. ಅಂದ್ರೆ ಅದೇನೇ ಸುಮ್ಮನೆ ಎಲ್ಲಾರು ಮಾತಾಡ್ತಾ ಇದೀವಿ. ಅಲ್ಟಿಮೇಟ್ಲಿ ತಿರ್ಗಾ ಕೊನೆಗೇನದು ಈ ಯಾರೂ ಮುಟ್ಟಕ್ಕಾಗಿರುವಂಥ ಪರಿಸ್ಥಿತಿಗಾಗಿರೋ ಸ್ಥಿತಿ ಒಂದಿರುತ್ತೆ. ಅಂದರೆ ಸಾವು ಅನ್ನೋದು. ಅಲ್ಲಿ ಏನು ಸಾಧನೆ ಮಾಡಿದ್ರು, ಏನು ಅಚೀವ್ ಮಾಡಿದ್ರು, ಎಷ್ಟು ಹೊಟ್ಟೆ ಕಿಚ್ಚುಪಟ್ಟಿದ್ರು, ಎಷ್ಟು ನಾವು ಸಂಪಾದನೆ ಮಾಡಿದ್ರು, ಸ್ವಲ್ಪ ಹೊತ್ತು ಬಿಟ್ಟರೆ ವಾಸನೆ ಬಂದ್ಬಿಡುತ್ತೆ, ಪರ್ಫ್ಯೂಮ್ ಹಾಕಿ ಅಂದ್ಬಿಡ್ತಾರೆ. ಆ ಪರ್ಫ್ಯೂಮ್ ಹಾಕಿಸ್ಕೊಂಡು ಅದನ್ನ ಎತ್ತಕ್ಕೆ ಯಾರೋ ಗ್ಲೌಸ್ ಹಾಕ್ಕೊಂಡು ಎತ್ಕೊಂಡು ಹೋಗೋದು ಎಂಥ ಪರಿಸ್ಥಿತಿ ಆಗ್ಬಿಡುತ್ತೆ ಮನುಷ್ಯನಿಗೆ. ಸೊ ಅಲ್ಲಿವರೆಗೂ ನೀವೇನು ಬದುಕ್ತೀರಾ, ಎಷ್ಟು ಪ್ರಾಮಾಣಿಕವಾಗಿರ್ತೀರಾ, ಅದು ಮಾತ್ರ ನಮಗೆ ಸಂತೋಷ ಸಿಗೋಕ್ಕೆ ಅಷ್ಟೇ ಸಾಧ್ಯ ಹೊರತು ಕೆಲವು ಮಾತುಗಳು ಯಾವತ್ತೂ ಏನು ಬೇಕಾದ್ರೂ ಮಾಡಿಬಿಡುತ್ತೆ, ಮನುಷ್ಯನ ವಾರ ಮಾಡಿಸ್ಬಿಡುತ್ತೆ. ಅದಕ್ಕೆ ಇದೆಲ್ಲ ಉದಾಹರಣೆಗಳು. ಬೆಂಗಳೂರಿನ ಜೀವನ ಹುಡುಕೊಂಡು ಎಷ್ಟು ಕಷ್ಟಪಟ್ಟು ಆ ಕಷ್ಟದಲ್ಲಿ ಉಳಿಸ್ಕೊಳ್ಳುವಂತ ಒಂದು ಎಮೋಷನಲ್ ತೋರಿಸಿದ್ದೀರಾ ಭಾವನೆಗಳನ್ನ. ಇದು ಸಿನಿಮಾಗೋಸ್ಕರನೇ ತಗೊಂಡಿ ಸಾಂಗ ಅಥವಾ ಆ ಜೀವನ ತೋರಿಸೋದಕ್ಕೆ ನೀವೇನಾದ್ರು ಕೊಟ್ರ ಈ ಸಾಂಗ್? ಆಮಾಂ, ಈ ಕತೆ ಬರೆದಾಗ ಈ ಥರದ ಒಂದು ಸಾಂಗ್ ಲೈನ್ ಡಿಮ್ಯಾಂಡ್ ಮಾಡ್ತಾ ಇದೆ. ಈ ಕತೆ ಒಳಗಡೆ ಈ ಥರದ ಒಂದು ಲೈನ್ ಡಿಮ್ಯಾಂಡ್ ಮಾಡೋದ್ರಿಂದ ಅದನ್ನು ಇವರಿಬ್ಬರು ನೋಡಿದಾಗ ಅನಿಸುತ್ತೆ ಅವರಿಬ್ಬರಿಗೆ ಎಸ್ ನಾನು ಹೇಳಬಲ್ಲೆ ಅಂತ. ಈಗ ನಾನು ಕತೆ ಮಾಡಿ ಡೈರೆಕ್ಟ್ ಮಾಡಬಲ್ಲೆ, ಅದಕ್ಕೆ ಸೌಂಡ್ ಆಗಲಿ ಅಥವಾ ಅದನ್ನು ಇಂಪಾಗಿ ಕೇಳೋ ಥರ ಮಾಡೋದಾಗಲಿ ಇಬ್ಬರು ಕೈಲಿರುತ್ತೆ. ಅದು ಅವರಿಬ್ಬರು ಮಾಡಿರೋ ಕೆಲಸ. ಅದು ಒಂದು ಸಾಂಗ್ನ ಹೇಗೆ ಸರ್ ನೀವು ಅಷ್ಟು ಪ್ರೀತಿ ಮಾಡೋದಾದ್ರೆ ಒಂದು ಸಿನಿಮಾದಲ್ಲಿ ಈ ಥರದ ಒಂದು ಸಾಂಗ್ ಬೇಕು ಅಂದ್ರೆ ಒಂದು ಜೀವನನೇ ತಂದು ಕೊಟ್ಬಿಟ್ಟಿದ್ದೀರಾ ಈ ಸಿನಿಮಾದ್ರು. ಎಷ್ಟೋ ಜನಕ್ಕೆ ಇದು ಬೇರೆ ಬೇರೆ ಆಗೋದು ಕೂಡ ಮತ್ತೆ ಇಲ್ಲ, ಮನುಷ್ಯನ ಗುಣ ಹೆಂಗೆ ಅಂದರೆ ಈಗ ಮೋಸ ಮಾಡೋದಂದ್ರೆ ತುಂಬ ಪ್ರೀತಿ ಮಾಡ್ಬಿಡ್ತೀವಿ. ಹಂಗೆ ಸಿನಿಮಾ ಮ್ಯೂಸಿಕ್ಕು ನಮ್ಗೆ ಮೋಸನೇ ಮಾಡಲಿಲ್ಲ, ಅದಕ್ಕೆ ತುಂಬ ಪ್ರೀತಿ ಮಾಡ್ತಾನೇ ಇದೆ, ಜಾಸ್ತಿ ಆಗ್ತಾನೇ ಇದೆ ಪ್ರೀತಿ. ಅದು ಮನುಷ್ಯನ ಮಾಡಿದಾಗ ಕಷ್ಟ, ಅದು ಹೊರಗಾಕ್ಬಿಡುತ್ತೆ ನಮ್ಮನ್ನ. ಮನುಷ್ಯನ ಮಾಡಿದ್ರೆ ಪಾಯ್ಸನಸ್, ಕೆಲವರು ಮಾತ್ರ, ಎಲ್ಲರೂ ಅಲ್ಲ. ಸಿನಿಮಾ ಮಾಡಿ ಇಷ್ಟಪಟ್ಟಷ್ಟು ನಿಮ್ಮ ರಿಸಲ್ಟ್ ಕೊಡ್ತಾನೆ ಇರುತ್ತೆ. ಹಂಗೆ ಇಲ್ಲ, ನಮ್ಮ ಬೆಂಗಳೂರಿಗೆ ಇವತ್ತು ಎಲ್ಲ ಮೂಲೆಗಳಿಂದ ಬರ್ತಾ ಇದ್ದಾರೆ. ಇವತ್ತು ನೋಡಿ, ಇವತ್ತು ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ, ಉತ್ತರ ಕರ್ನಾಟಕದಲ್ಲಿ ತುಂಬ ಜನ ಬರ್ತಾರೆ ಪಾಪ. ಉತ್ತರ ಕನ್ನಡದಲ್ಲಿ ಒಂದು ಮಳೆ ಇಲ್ಲದಿರೋ ಕಾರಣ, ಮತ್ತು ಇನ್ನೊಂದು ರೈತರು ಪಾಪ ಅವ್ರು ಬೆಳೆಯಕ್ಕೆ ಹೋಗಿ ಸಾಲ ಮಾಡಿ ಆ ಸಾಲ ತೀರ್ಸೋಕ್ಕೆ ಉತ್ತರ ಕರ್ನಾಟಕದಿಂದ ಬಂದು ಎಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರೊಂದಷ್ಟು 2-3 ಜೋಡಿ ಅವರೆಲ್ಲರೂ ಜಾಗ ಇದ್ದು ರೈತರ ಥರ ಕೆಲಸ ಮಾಡಿ ಬೆಳೆಯೋಕ್ಕಾಗ್ದಿರ, ಸಾಲ ಕಟ್ಟಕ್ಕಾಗ್ತಾರೆ, ಪಾಪ ಸಾಲ ತೀರ್ಸೋದಕ್ಕೆ ಅಂತ ಬೆಂಗಳೂರಿಗೆ ಬಂದು ದುಡಿತಾ ಇದ್ದಾರೆ. ಅವ್ರ ಲೈಫೇ ಒಂಥರ ಬೇಜಾರಾಗುತ್ತೆ ಕೇಳಿಸ್ಕೊತಾ ಇದೆ. ಆ ಥರದ್ದು ಜೋಡಿಗಳನ್ನ ಹುಡುಕಿ ಫೋಟೋ ತೆಗೆದಿದ್ದೀನಿ ನಾನು. ಇಲ್ಲ, ಅರ್ಥ ಆಗಿಲ್ಲ, ಸಾರಿ ಕ್ಷಮಿಸಿ. ಹೌದು, ಇಲ್ಲ, ಇದು ಕತೆ ಎಲ್ಲ ಮಾಡಿ ನಾವು ಶೂಟೆಲ್ಲ ಮಾಡಿದ್ಮೇಲೆ ಡಿಸೈಡ್ ಮಾಡಿದ್ವಿ, ಒಂದು ಎಲ್ಲ ಜೋಡಿಗಳನ್ನ ಕರೆಸಿ ಒಂದೊಂದು ಫೋಟೋ ತೆಗೆದು ಅದನ್ನ ಸಾಂಗಲ್ಲಿ ಇಡೋಣ. ಸಿನಿಮಾಲ್ಲಿ ಬರೋದಿಲ್ಲ, ಯೂಟ್ಯೂಬಲ್ಲಿ ಮಾತ್ರ ಇರುತ್ತೆ.
ಚರಣ್ ಸರ್ ನಿಮ್ಗೆ ಅಂದ್ರೆ ಸಲಗದಿಂದ ನಿಮ್ ಜೋಡಿ ಇಟ್ಟೆ, ಬಟ್ ವಿಜಯ್ ಸರ್ನ ಎಷ್ಟು ಯಾವ ರೀತಿ ಸಹಿಸ್ಕೋತೀರಾ ಅಂತ ಅವ್ರಿಗೆ ಮಾತಾಡಿದಷ್ಟು ಸಾಫ್ಟ್ ಇರ್ತಾರ? ನಾನು ಅಂದ್ರೆ ಇದು ಮುಖಸ್ತುತಿಗೆ ಹೇಳ್ತಾ ಇಲ್ಲ, ಸರ್ ಅಂಡರ್ಸ್ಟ್ಯಾಂಡ್ಸ್ ಎ ಟೆಕ್ನಿಷಿಯನ್ ಆಕ್ಚುಲಿ, ಬಿಕಾಸ್ ಅವರು ಬಿಹೈಂಡ್ ದ ಇದು ಸ್ಕ್ರೀನ್ ವರ್ಕ್ ಮಾಡ್ತಿರೋದ್ರಿಂದ ಅವ್ರು ತುಂಬಾ ಒಳ್ಳೆ ಸ್ಪೇಸ್ ಕೊಡ್ತಾರೆ. ಆಕ್ಚುಲಿ ವಿಜಯ್ ಸರ್ ಒಟ್ಟಿಗೆ ಕೆಲಸ ಮಾಡಕ್ ತುಂಬಾ ಮಜಾ ಬರುತ್ತೆ ನನಗೆ. ಅಂದ್ರೆ ಸಿ ಅವ್ರು ಎಷ್ಟು ಲೈಫ್ ನೋಡಿದ್ದಾರೆ, ಅವ್ರು ಎಷ್ಟು ಲೈಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾವು ವರ್ಕ್ ಮಾಡ್ತಿರೋತ್ತಿಗೆ ಎಷ್ಟು ಸ್ಟೋರಿಗಳು, ಎಷ್ಟು ಎಕ್ಸ್ಪೀರಿಯನ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಆಕ್ಚುಲಿ ಕಂಪೋಸಿಂಗ್ ವಿತ್ ಸರ್ ಇಸ್ ಲೈಕ್ ಒನ್ ಪಾರ್ಟಿ ಯಾವಾಗಲೂ. ಸೊ ನಾನು ಯಾವಾಗಲೂ ಐ ಬಿ ಲುಕಿಂಗ್ ಫಾರ್ವರ್ಡ್ ಅದಕ್ಕೆ ಸರ್ ಒಟ್ಟಿಗೆ. ಸರ್ ಆಕ್ಚುಲಿ ಟು ಬಿ ಹಾನೆಸ್ಟ್ ಸರ್, ವಿತ್ ಯೋರ್ ಪರ್ಮಿಷನ್, ನಾವು ಮಾಡ್ತಿರ್ತೀವಲ್ಲ ಮ್ಯಾಮ್, ಅವ್ರು ಮಗು ತರ ಕುಣಿತಾ ಇರ್ತಾರೆ ಅವರು ಸಾಂಗ್. ಇದಕ್ಕೆ ನಿಜವಾಗ್ಲು ಅದು BTS ಸರ್ ಹತ್ರ ಇದೆ. ಅವರು ಈ ಸಾಂಗ್ ರಿಲೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವ್ರ ಝೋನಲ್ಲಿ ಇರ್ತಾರೆ ಅವರು. ನಾವಿನ್ನ ಟೆಕ್ನಿಕಲ್ ಸರ್ ಇದು ಬೇಡ, ಇದು ಕತೆಗೆ ಹಿಂಗೇನೋ ಇದೆ ಹಿಂಗೇನೋ ಇದೆ ಅಂತ ನಾವು ನೋಡ್ತಾ ಇರ್ತೀವಿ. ಅವ್ರು ಪೂರಾ ಝೋನಲ್ಲಿ ಇರ್ತಾರೆ ಅವ್ರು ಫ್ರಮ್ ಸಲಗ. ಅದಕ್ಕೆ ಈ ತರದೇನೋ ಒಂದು ಮಾಡಕ್ ಸಾಧ್ಯ ಆಗ್ತಿದೇನೋ ಅಂತ ನಮ್ಮ ಒಂದು ಅಭಿಪ್ರಾಯ. ಇಲ್ಲ, ಇದು ಫಸ್ಟ್ ನಾವು ಒಂದು ಅಂದ್ರೆ ಇದು ತತ್ವಪದ ಮ್ಯಾಮ್. ಇದು ನಾವು ಏನೋ ಒಂದು ತತ್ವ ಹೇಳಬೇಕು ಅಂದಾಗ ಸರ್ರು ನೀವು ನಿಮ್ಮಲ್ಲಿ ಏನಿದೆಯೋ ಅದನ್ನ ನೀವು ಹೇಳ್ಬಿಡಿ ನಾಗಾರ್ಜುನ್, ಅದನ್ನ ನಾನು ಒಂದು ಟ್ಯೂನ್ ಫಾರ್ಮ್ಯಾಟ್ ತರ್ತೀವಿ ಅಂತ ಸರ್ ಹೇಳಿದ್ರು. ಸೊ ಅದಕ್ಕೆ ನಾನು ಫಸ್ಟ್ ಏನೇನ್ ಪ್ರೀತಿ ಬಗ್ಗೆ ನಾವು ಹೇಳ್ಬೋದು ಸಿಂಪಲ್ ಆಗಿ ಹೇಳ್ಬೇಕು. ಯಾಕಂದ್ರೆ ತುಂಬಾ ಏನೋ ನಾವು ದುಡ್ಡು ಪೊಯಟ್ರಿ ತಂದ್ಬಿಟ್ರೆ ನಾವಿಲ್ಲಿ ಹೇಳಕ್ಕಾಗಲ್ಲ. ಸ್ಪೆಷಲಿ ಆಂಟನಿ ಸರ್ ಅವ್ರು ಫ್ರಮ್ ಹಿಸ್ ಅರ್ಲಿಯರ್ ಡೇಸ್ ಅವರು ಫೋಕ್ ಸಿಂಗರ್ ಆಗಿರೋದ್ರಿಂದ ಅವ್ರ ಬಾಯಲ್ಲಿ ಒಂದು ಒಳ್ಳೆ ತತ್ವಪದ ತರ ಇದು ಕೇಳಿಸ್ಬೇಕು, ಒಂದು ಒಳ್ಳೆ ಗಜಲ್ ಕೇಳಂಗ್ ಅನ್ಸ್ಬೇಕು ಇದು ಅಂತ ನಾವು ಆ ಫಾರ್ಮೆಟ್ ಅಲ್ಲೇ ಅದನ್ನ ಮಾಡ್ಕೊಂಡ್ಬಂದ್ವಿ ನಾವು. ನಾನು ಲವ್ ಮಾಡೇ ಮದುವೆ ಕಣ್ಣಪ್ಪ ಹುಟ್ಟಿರೋದಲ್ಲಿ. ಅಂದ್ರೆ ಪ್ರೀತಿ ಒಂದು ಅದೊಂದು ಇನ್ನೋಸೆನ್ಸ್ ಪ್ರೀತಿ ಅಂತ ಒಂದಿರುತ್ತಲ್ಲ, ಈ ಸಿಟಿ ರೇಟ್ಸ್ ನಾವು ಅದನ್ನ ಟ್ಯಾಪ್ ಮಾಡಕ್ ಹೊರಟಿದೀವಿ. ಸೊ ಆ ಇನ್ನೋಸೆನ್ಸೇ ಪ್ರೀತಿ ಅಂದ್ರೇನೆ ಇನ್ನೋಸೆನ್ಸ್ ಅಂತ ಹೇಳಕ್ ಹೊರಟಿದೀವಿ. ಅವ್ರು ವಿಜುವಲ್ ಮುಖಾಂತರ ಹೇಳಿದ್ರೆ, ಸರ್ ಟ್ಯೂನ್ ಮುಖಾಂತರ, ನಾನು ಪದಗಳ ಮುಖಾಂತರ ಹೇಳಿದೀನಿ. ಆಕ್ಚುಲಿ ಅವ್ರ ವೋಕಲ್ ಕ್ವಾಲಿಟಿನೂ ಆ ಥರ ಇದೆ. ಇಟ್ ಇಸ್ ಜಸ್ಟ್ ನಾಟ್ ಸೆಂಟಿಮೆಂಟ್. ಅಂದ್ರೆ ಈ ರಿಕ್ವೈರ್ಮೆಂಟು ಅದೇ ಥರ ಇತ್ತು. ಅಂದ್ರೆ ವಿ ನೀಡೆಡ್ ಅ ಫಿಲಾಸಫರ್ ವಾಯ್ಸ್ ಬೇಕಿತ್ತು, ಆ ಮೆಚುರಿಟಿ ಬೇಕಿತ್ತು. ಸೊ ಅದಕ್ಕೋಸ್ಕರ ಆ ವಾಯ್ಸ್ನ ಕ್ಯಾಸ್ಟ್ ಮಾಡಿದ್ವಿ. ಅಂಡ್ ಅಫ್ಕೋರ್ಸ್ ಮ್ಯೂಸಿಕ್ ಅದೆಲ್ಲ ಬಿಟ್ಟು ಒಂದು ಪರ್ಸನಲ್ ಆಗೂ ಕನೆಕ್ಷನ್ ಇದೆ. ತುಂಬಾ ಹಿಂದೆಂದು ಪರಿಚಯ ಇದೆ. ಅವ್ರು ತುಂಬಾ ಫೋಕ್ ಸಾಂಗ್ಸ್ ಕೇಳಿ ಅವ್ರ ಫ್ಯಾನ್ ನಾನು. ಸೊ ಅದು ಇದೆ. ಬಟ್ ಇಲ್ಲಿ ಇಟ್ ವಾಸ್ ಅ ರೈಟ್ ರಿಕ್ವೈರ್ಮೆಂಟ್ ನಮಗೆ. ಎರಡು ಅಂದ್ರೆ ಫಸ್ಟ್ ಯಾವಾಗ ಚರಣ್ ಬಗ್ಗೆ ಹೇಳ್ಬೇಕಂದ್ರೆ, ಚರಣ್ ತುಂಬಾ ಸ್ಟ್ರಿಕ್ಟ್ ಕೆಲಸದ ವಿಷಯದಲ್ಲಿ. ಅಂದ್ರೆ ತನಗೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಮಾಡೋ ಕೆಲಸ ಹೊರಗಡೆ ಇಷ್ಟ ಆಗಲಿಲ್ಲ, ನನ್ನ ಕೆಲಸ ಮಾಡೋದಿಲ್ಲ ಅನ್ನೋ ಇದ್ದಾರೆ. ಸೊ ಹಂಗಾಗಿ ಚರಣ್ ಕೆಲವು ಸರ್ತಿ ಅವೈಲೇಬಲ್, ನಾಟ್ ರೀಚಬಲ್, ಇದೆಲ್ಲ ಸಾಧ್ಯತೆ. ನಾನು ಅಬ್ಸರ್ವ್ ಮಾಡ್ದಂಗೆ ಇವನ್ ನಾಗಾರ್ಜುನ್ಗೂ ಕೂಡ ಕೆಲವು ಸರ್ತಿ ನಾನೇ ಆನ್ ದ ಫೇಸ್ ಇಲ್ಲ ಈ ತಿದ್ದು ಬೇಡ, ನಮಗೆ ಬೇಡ, ನಮಗೆ ಆ ಸ್ಮೂತ್ ಆಗಿ ಬೇಡ ಅನ್ನೋದೇ ಭಯ ಅನಿಸುತ್ತೆ ಕೆಲವು ಸರ್ತಿ. ಅಂದರೆ ಒಬ್ಬ ಟೆಕ್ನಿಷಿಯನ್ಗೆ ರೆಸ್ಪೆಕ್ಟ್ ಕೊಟ್ಟು ಬೇಡ ಅನ್ನೋದಕ್ಕೂ ಬೇಡ ಇದು ಚೆನ್ನಾಗಿ ಆಗ್ತಿಲ್ಲ ಅನ್ನೋ ಆ ಒಂದು ಡಿಸಿಪ್ಲಿನ್ ಇದೆ ಒಳಗಡೆ. ಆ ಡಿಸಿಪ್ಲಿನ್ ನಮಗೆ ಚರಣ್ ಇವತ್ತು ಈ ಮಟ್ಟಕ್ಕೆ ಕರ್ಕೊಂಡ್ಬಂದಿದೆ ಅಂತ ನನಗೆ ಖುಷಿ ಪಡ್ತೀನಿ. ಎಷ್ಟೋ ಸರ್ತಿ ಬೇಡ ಚೆನ್ನಾಗಿಲ್ಲ ಅಂದರೆ ಚರಣ್ ನನ್ನನ್ನು ಕೂಡ ಸರ್ ಇದು ಬೇಡ ವರ್ಕ್ ಆಗಲ್ಲ ಅನ್ನೋದು ಉಂಟು. ನಾಗಾರ್ಜುನು ಕೂಡ ನೋಡಿ ಹೆಂಗಾಗತ್ತೆ, ನಾವು ಎಲ್ಲ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಇವರಿಬ್ಬರೇ ಮ್ಯಾಚ್ ಮಾಡ್ಕೊಂಡು ಹೋಗ್ತಾರೆ ಲಾಸ್ಟಲ್ಲಿ. ಇಷ್ಟು ನಾವು 100-150 ದಿವಸ ಎದ್ದು ಬಿದ್ದು ಒಬ್ಬನಿಗೊಬ್ಬನು ಬೈಕೊಂಡು, ಅವ್ನು DOP ನನ್ನ ಬೈದು, ನಾನು DOP ಬೈದು, ಈ ಆರ್ಟಿಸ್ಟ್ಗಳು ನಮ್ಮನ್ನು ಬೈಕೊಂಡು ಯಪ್ಪ ಏನು ಕಾಟ ಕೊಡ್ತಾರೆ ಅಂತ ಸಿಂಪಲಾಗಿ ಕುತ್ಕೊಂತಾರೆ ಅಷ್ಟೇ. ಈಗ ಕಾಲ ಮೇಲೆ ಕಾಲ ಹಾಕೊಂಡು ಯೋಚನೆ ಮಾಡಿಕೊಂಡು ಮ್ಯಾಚ್ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಗೆ ಹೆಂಗೋ ಮ್ಯಾಚ್ ಗೆದ್ರೆ ಸಾಕು ನಾವು ಕಾಯ್ತಾ ಇರ್ತೀವಿ. ಹಂಗೆ ನಮಗೆ ಚರಣ್ ಅಷ್ಟು ವೆರಿ ಸ್ಟ್ರಿಕ್ಟ್ ಕೆಲಸ ಅಂತ ಬಂದಾಗ ಅದು ನನಗೆ ಖುಷಿ ಅನ್ಸುತ್ತೆ. ಅವಾಗ ಐಲ್ ಟೇಕ್ ದ ಕಾಲ್ ಸರ್, ಇವಾಗ ನಾನೇ ಆಡಿದಾಗ ಹೇಳ್ತೀನಿ ಸಿಂಗರ್ಗೆ ಬೇಡ ಸರ್ ನಾವು ಮ್ಯೂಚುವಲ್ ಆಡ್ಸೋಣ ಅಂದಾಗ ಚರಣ್ ಎಷ್ಟೋ ಸರಿ ಆಡ ಎಲ್ಲ ಥರನೂ ಚರಣ್ ರೈಟ್ ಆಗಿದೆ. ಅದಕ್ಕಿದೆ ಆನ್ಸರ್. ಸರ್
ಮನೇಲಿ ಹಿರಿಯರು ಒಂದು ಮಾತು ಹೇಳ್ತಾ ಇರ್ತಾರೆ, ಹಿಂಗಲ್ಲ ಹಿಂಗೆ ನಡಿಬೇಕು, ಹಿಂಗಲ್ಲ ಹಿಂಗೆ ನಡಿಬೇಕು ಅಂತ. ನನಗೆ ಈ ಸಾಂಗ್ಗಳನ್ನ ನೀವು ಬಿಡ್ತಾರೋ ಸಾಂಗ್ಗಳನ್ನೆಲ್ಲ ನೋಡಿದಾಗ ಅನ್ನಿಸ್ತಾ ಇದೆ, ಬದುಕು ಅನ್ನೋದು, ಜೀವನ ಅನ್ನೋದು ಹೀಗಿದೆ ಅನ್ನೋದನ್ನ ನೀವು ಪಾಠ ಹೇಳಕ್ಕೆ ಹೊಟ್ಟಿದ್ದೀರ ಬೆಂಜಿ ಮಕ್ಕಳಿಗೆ ಅಂತ ಅನ್ನಿಸ್ತದೆ. ಗೊತ್ತಿಲ್ಲ ಬ್ರದರ್, ನನಗೆ ಇರ್ಬೋದು ಕೂಡ ಅದು. ಅಂದರೆ ಈಗ ನಾವು ಏನು ಮಾಡ್ತೀವಿ, ನಾವು ಯಾವಾಗಲೂ ಚಿಕ್ಕವ್ರಿಗೆ ಏನೋ ಬುದ್ಧಿ ಹೇಳಕ್ಕೆ ಹೋಗ್ತೀವಿ. ಕೆಲಸಕ್ಕೆ ಅದು ವರ್ಕ್ ಆಗುತ್ತೆ, ಕೆಲಸಕ್ಕೆ ವರ್ಕ್ ಆಗಲ್ಲ. ಅದು ಎಷ್ಟು ಹಿಂಸೆ ಅನ್ಸುತ್ತೆ ಸರ್, ಆ ಮಕ್ಕಳು ನಾಲೆಡ್ನ ನಾವು ಅರ್ಥ ಮಾಡ್ಕೊಂಡು ಅವ್ರಿಗೆ ಬುದ್ಧಿ ಹೇಳಕ್ ಕೊಡ್ತಾರೆ. ಈಗ ನಾವು ತಾನೇ ಅವಾಗ ಹೇಳಿದ ಮಾತು ಕೇಳಿದ್ವಾ? ಹಂಗೆ ಅಲ್ವಾ? ಅನುಭವ ಎಲ್ಲ ತರ್ತಾ ಇರುತ್ತೆ. ಬಟ್ ನಾವೇನು ಬೇಕೋ ಅದನ್ನ ಹೇಳ್ತಾ ಹೋಗ್ಬೇಕಷ್ಟೇ. ಅಂದರೆ ಅದನ್ನ ಡಾಕ್ಯುಮೆಂಟ್ ಇಡ್ತಾ ಹೋಗ್ಬೇಕಷ್ಟೇ. ಪ್ರತಿಯೊಂದು ವಿಚಾರನ ಫೀಲ್ಡಿಗೆ ಹಿಡಿದು ಇಲ್ಲಿ ತನಕ ಸಿನಿಮಾ ಮಾಡಿರೋದು ಅಥವಾ ನಾವು ಸಲಗದಿಂದ ಅಬ್ಸರ್ವ್ ಮಾಡಿದ್ರೆ ರಿಯಾಲಿಟಿಗೆ ಹತ್ರ ಆಗಿರುವಂತ ಕಥೆಯನ್ನ ನೀವು ತರ್ತಿದ್ದೀರಾ. ಈ ಸಿನಿಮಾನ ಅಬ್ಸರ್ವ್ ಮಾಡಿದ ಹಾಡನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಒಂದು ಹೆಣ್ಮಕ್ಳ ಜೀವನದಲ್ಲಿ ನಡೆಯೋ ಕಥೆ ಅಂತ ಅನ್ನಿಸ್ತಾ ಇದೆ. ಬಟ್ ನಾವು 18ಕ್ಕೆ ನೋಡ್ತೀವಿ ಸಿನಿಮಾ, ನೀವೊಬ್ಬ ಡೈರೆಕ್ಟರ್ ಆಗಿ ನೀವು ಕಂಪ್ಲೀಟ್ ಸಿನಿಮಾನ ನೋಡಿದ್ದೀರಾ. ಅದು ಎಷ್ಟು ಹತ್ರ ಆಗುತ್ತೆ ಹೆಣ್ಮಕ್ಳಿಗೆ, ಅಥವಾ ಹೆಣ್ಮಕ್ಳ ಜೀವನನ ಕಟ್ಕೊಡುವಂತದ್ದ ಹಿಂಗೆ? ಹೆಣ್ಮಕ್ಳು ಯಾವತ್ತಿದ್ರು ಗ್ರೇಟ್ ಅನ್ಸುತ್ತೆ ಸಿನಿಮಾ ನೋಡಿದ್ರೆ. ನೀವು ಹೆಣ್ಣಿನ ಪ್ರೆಸೆನ್ಸು, ಹೆಣ್ಣಿನ ಶಕ್ತಿ ಅಥವಾ ಹೆಣ್ಣಿನ ಏನು ಹೇಳ್ತಾರೆ ಸಹಾಯ, ಹೆಣ್ಣಿನ ಎಲ್ಲವೂ ಯಾವಾಗಲೂ ಸದಾ ಇರಬೇಕು, ಒಂದು ರಕ್ಷಣೆಯಾಗಿರಬೇಕು ಅನ್ನೋದನ್ನ ಈ ಸಿನಿಮಾಲ್ಲಿ ನೀವು ನೋಡ್ತೀವಿ. ನಾನೊಬ್ಬ ಡೈರೆಕ್ಟರ್ ಅದನ್ನ ಹೇಳಿದಲ್ಲೇ, ನೀವು ಕತೆ ಕೇಳೋದಿಲ್ಲ, ನೆಕ್ಸ್ಟ್ ಸೀನ್ ನೀವು ಕೇಳ್ಬಿಟ್ಟಿರ. ಯಾವ ಅಂಶಗಳು ಸರ್ ಸುಮಾರು ಅಂಶ ಇದೆ ನಿಮ್ಮತ್ತವ್ರೆ. ಅದೆಲ್ಲರಿಗೂ ಇಷ್ಟ ಆಗಲಿಲ್ಲ. ಅದನ್ನು ನಾನು ಇವತ್ತು ಹೇಳಿದ್ರೆ ತಪ್ಪಾಗುತ್ತೆ. ನಾವು ಸಿನಿಮಾ ನೋಡ್ಕೊಂಬಂದು ನನ್ನ ಪ್ರಶ್ನೆ ಕೇಳಿದ್ರೆ ನಾನು ಯಾವತ್ತು ಉತ್ತರ ಕೊಡ್ತೀನಿ ಅದು ಸರಿ ಅನ್ಸುತ್ತೆ. ನಾನು ಇವತ್ತೇ ಹೇಳಿ ಯಾಕೆ ಸುಮ್ಮನೆ ಕುಚ್ಕೋಬೇಕು, ಏನೂ ಇಲ್ಲ. ಮತ್ತೆ ಸಲಗಾ ಭೀಮಾ ಥರ ಇಡೀ ತಂಡ ತುಂಬ ಕಷ್ಟಪಟ್ಟಿದ್ದೀವಿ. ನಾವು ಚರಣ್ ಆಗ್ಬೋದು, ನಾಗಾರ್ಜುನ ಆಗ್ಬೋದು, ಮಾರುತಿ, ನಮ್ಮ DOP, ನಮ್ಮ ಇಡೀ ಟೀಮು ಸಲಗಾಲೇನು ಕಷ್ಟಪಟ್ಟಿದ್ದೀವಿ, ಅದಕ್ಕಿಂತ ಹೆಚ್ಚಿಗೆ ಕಷ್ಟಪಟ್ಟಿದ್ದೀವಿ. ನಾವು ಬರೀ ವೆಯ್ಟ್ ಮಾಡೋದು, ರಿಸಲ್ಟ್ ಏನು ಬರುತ್ತೋ ಅದನ್ನು ಸ್ವೀಕರಿಸೋಣ. ನಮಗೆ ಗೊತ್ತಿಲ್ಲ ಏನು ರಿಸಲ್ಟ್ ಬರುತ್ತೆ ಅಂತ, ಅದನ್ನು ಸ್ವೀಕರಿಸೋಣ. ಆ ಟೆನ್ಷನಲ್ಲಿ ತುಂಬ ಕಡೆ ಇಷ್ಟ ಆಗೋದು ತುಂಬ ಜಾಗಗಳಿದೆ. ಅದು ನನಗೆ ನಾನೇ ಹೇಳ್ತೀನಿ, ಅದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಬಟ್ ಖಂಡಿತವಾಗ್ಲೂ ಹೆಣ್ಣು ಮಕ್ಕಳಿಗಂತೂ ತುಂಬ ದೊಡ್ಡ ಗೌರವ ಬರಬೇಕು. ಆ ಥರದ್ದೊಂದು ಒಳ್ಳೆ ವಿಷಯ ಅಂತೂ ಇಟ್ಕೊಂಡಿದ್ದೀನಿ ಸರ್. ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲೇ ಒಂದು 10 ಜನಕ್ಕೆ ನೋಡ್ಬೇಕಂಗೆ ಹೇಳ್ತಾರೆ, ಈ ಸೀನ್ ಚೆನ್ನಾಗಿದೆ, ಹಿಂಗಿದೆ ಅಂತ ಫೀಡ್ಬ್ಯಾಕ್ ಆಲ್ರೆಡಿ ಅದಕ್ಕೆ ಅದು ಅದರದ್ದು ಒಂದು 3-4 ಜಾಗ ಇದೆ, ಅದು ವರ್ಕ್ ಆಗುತ್ತೆ. ಇನ್ನೊಂದು ಸಾಂಗ್ ರಿಲೀಸ್ ಇದೆ, ಅಲಕ್ ನಿರಂಜನ್ ಸಾಂಗ್. ಅದು ಎಲ್ಲರಿಗೂ ತುಂಬ ಎಕ್ಸ್ಪೆಕ್ಟೆಡ್ ಸಾಂಗ್, ನೆಕ್ಸ್ಟ್ ಸಾಂಗ್. ಅದನ್ನು ಆದಷ್ಟು ಜಲ್ದಿ ಮತ್ತೆ ರಿಲೀಸ್ ಮಾಡಿ ಇನ್ನೊಂದು ಪ್ರೀ-ರಿಲೀಸ್ ಇವೆಂಟ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ, ಆಶೀರ್ವಾದ ಹೀಗೆ. ಇಲ್ಲೂ ಹಂಗೇನೆ ಅವಾಗಲೇ ಹೇಳ್ತಾ ಇದ್ದು ಸ್ಟುಡಿಯೋದಲ್ಲಿ ಹಿಂಗೇನೆ ಓಡಾಡ್ಕೊಂಡು ಕುತ್ಕೊಂಡು ಇಲ್ಲೂ ಹಂಗೇನೆ. ಸೊ ಎಕ್ಸೈಟಿಂಗ್ ವರ್ಕ್ ನನಗೆ ಒಂದು ಅನ್ಸಿದೆ ಅಂದ್ರೆ ಇನ್ನಸೆನ್ಸು ಮತ್ತೆ ಹಾನೆಸ್ಟಿ, ಈ ಎರಡೂ ಇಟ್ಕೊಂಡೇನೆ ಸಲಗ ಮಾಡಿದ್ದು, ಎರಡೂ ಇಟ್ಕೊಂಡೇನೆ ಭೀಮಾ ಮಾಡಿದ್ದು. ಅಂಡ್ ವಿತೌಟ್ ಎಕ್ಸ್ಪೆಕ್ಟೇಷನ್, ಇದು ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅನ್ನೋ ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದು. ಅದು ಮುಗ್ಧತೆ, ಅದರ ಡಬಲ್ ಇದ್ರಲ್ಲಿ ಕಾಣಿಸ್ತಾ ಇದೆ, ಪ್ರಾಮಾಣಿಕತೆ, ಮುಗ್ಧತೆ. ಇದನ್ನ ಹೇಗೆ ಕ್ಯಾರಿ ಓವರ್ ಮಾಡ್ಕೊಳ್ತೀರಾ? ಬೀಂಗ್ ಎ ಸ್ಟಾರ್, ಬೀಂಗ್ ಎ ಡೈರೆಕ್ಟರ್, ಇಷ್ಟು ದೊಡ್ಡ ವರ್ಚಸ್ ಇದ್ಕೊಂಡು ಒಬ್ಬ ಸಾಮಾನ್ಯ ಹೊಸ ಹುಡುಗನಂತೆ ಸಿನಿಮಾ ಹೇಗೆ ಮಾಡ್ಕೊಂಡು ಹೋಗ್ತಾರೆ? ಅದೇ ನಾನು ಸ್ಟಾರ್ ಅನ್ಕೊಂಡಿಲ್ಲ, ನಾನು ಒಬ್ಬ ಇವನು ಅಂತ ಕೂಡ ಅನ್ಕೊಂಡಿಲ್ಲ, ನಾನೊಬ್ಬ ಕೆಲಸಗಾರ ಅನ್ಕೊಂಡಿಲ್ಲ. ನಾನು ಬರೀ ಕೆಲಸ ಮಾಡ್ಬೇಕಷ್ಟೇ. ಆ ಒಂದು ದಿನ ಪ್ರೈಸ್ ಬರುತ್ತೆ, ಅದನ್ನ ತಗೋಬೇಕು, ಮತ್ತೆ ತಿರ್ಗಿ ಕೆಲಸ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಅಷ್ಟೇ. ನೀವು ಒಂಥರ ಈ ಐಫೋನ್ ತರ ಎಲ್ಲ ಅಪ್ಡೇಟ್ ಆಗ್ತಿರೋದು, ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಿದಂಗೆ ಅಪ್ಡೇಟ್ ಆಗ್ತಾ ಇರೋದು ಆ ಥರ ಇಲ್ಲ. ಈಗ ಅವ್ರು ಕೇಳ್ತಿರೋ ಪ್ರಶ್ನೆಗೆ ಅದೇ ಇತ್ತು ಅನ್ಸುತ್ತೆ ಆನ್ಸರ್. ಇಲ್ಲ, ನನಗೆ ನಾವೇನು ತಪ್ಪು ಮಾಡಿಲ್ಲ ಹಂಗಾರೆ ಅಂತ ನಾವೇ ಸಾಧ್ಯ ವರ್ಕ್ ಮಾಡ್ತಾ ಇರೋದಷ್ಟೇ. ಸೊ ಮಾಸ್ತಿ ಸರ್ ಅಂಡ್ ಶಿವಸೇನಾ, ಎಲ್ರಿಗೂ ನಮಸ್ಕಾರ. ಮಾತಿಗೆ ಮೈ ಕೊಟ್ಟಿದ್ದೀವಿ. ಶರಣ್ ಸರ್ದು ಮತ್ತೆ ವಿಜಯ್ ಅವ್ರದ್ದು ಕಾಂಬೋ ಚೆನ್ನಾಗಿರುತ್ತೆ. ಅದು ಫಸ್ಟ್ ಶುರುವಾಗುವಾಗ ಪ್ರೈವೇಟ್ ಕಂಪ್ನಿ ಥರ ಶುರು ಆಗುತ್ತೆ, ಆಮೇಲೆ ಅದು ಸರ್ಕಾರಿ ಕೆಲಸದ ಥರ ಒಂದೊಂದ್ಸತಿ ನಡೆಯುತ್ತೆ. ಅದು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ, ಇವರಿಬ್ಬರದು ಪತ್ರ ವ್ಯವಹಾರನೂ ನಡೀತಿರುತ್ತೆ ಅವಾಗ. ಅಂದ್ರೆ ಚರಣ್ ಸರ್ ಒತ್ತಡದಲ್ಲಿದ್ದಾಗ, ವಿಜಿಗ್ ಬೇಕಾಗಿದ್ದಾಗ ಪದೇ ಪದೇ ಫೋನ್ ಹೋಗ್ತಾ ಇರುತ್ತೆ, ಅವಾಗ ಒಂದು ಪತ್ರ ಬರುತ್ತೆ ಚರಣ್ ಸರ್ ಕಡೆಯಿಂದ. ಆ ಪತ್ರಕ್ಕೆ ಇವರು ಉತ್ತರ ಕೊಡ್ತಾರೆ. ಸೊ ಅದು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಆಗುತ್ತೆ. ಅಂದ್ರೆ ಅದು ಒಂದು ಖುಷಿಯಾಗಿ ತಗೊಳೋದಿದೆಯಲ್ಲ, ಹಂಗೆ ಕಿತ್ತಾಡಿ ತಗೊಂಡಾಗ
ಎಲ್ಲ ಹೊಂದ್ಕೊಂಡು ತಗೊಂಡಾಗಲೇ ಈ ಥರದ್ದು ಔಟ್ಪುಟ್ ಬರೋಕ್ಕೆ ಸಾಧ್ಯ. ಅಂದರೆ ನಾನು ಯಾವಾಗಲೂ ಚರಣ್ ಸರ್ ಬಗ್ಗೆ ಹೇಳುವಾಗ ಇದು ಒಂದು ಮಗು ಥರ ಆಡ್ತಾ ಇರುತ್ತೆ, ಅದು ಒಂದು ಮಗು ಥರ ಆಡ್ತಾ ಇರುತ್ತೆ. ಅವ್ರಿಬ್ಬರ ಹತ್ರ ಒಂದು ಕೆಸೆಟ್ ಕಿತ್ಕೋಬೇಕು ನಾವು. ಚೆನ್ನಾಗಿರುತ್ತೆ. ಅಂದರೆ ಒಂದು ನೋಡಯ್ಯ ಕೋಟೆಲಿಂಗವ ಅನ್ನೋ ಒಂದು ದುನಿಯಾ ಹಾಡಲ್ಲಿ ಸೂರ್ಯ ಅವರು ನಿಂತ್ಕೊಂಡು ಫ್ರೇಮ್ ಇಟ್ಟಾಗ ನಾನು ಏನು ಮಾಡಿದ್ರೆ ತಪ್ಪು, ಏನು ಮಾಡಿದ್ರೆ ಸರಿ ಅಂತ ಅಭಿನಯಿಸಿದ್ದು ಒಬ್ಬ ಶಿವಲಿಂಗ ಇವತ್ತು ನಿರ್ದೇಶಕನಾಗಿ ಒಂದು ಭೀಮಾ ಥರದ್ದೊಂದು ಸಲಗ ಥರದ್ದೊಂದು ಸಿನಿಮಾ ಮಾಡಿ ಇವತ್ತು ತನ್ನ ಮಗಳನ್ನ ಆ ಫ್ರೇಮಲ್ಲಿ ನಿಲ್ಲಿಸಿ ಅಣ್ಣ ಅವ್ರ ಕುಟುಂಬ ಅಂದರೆ ವಿನಯ್ ಸರ್ಗೆ ಅದೊಂದು ಹೊರೆ ಇದ್ದೇ ಇದೆ. ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇನ್ನೊಬ್ಬ ಶಿವಲಿಂಗನ್ ಥರ ಬಂದು ಆ್ಯಕ್ಟ್ ಮಾಡೋದಿದೆಯಲ್ಲ, ನಿಜಕ್ಕೂ ಗ್ರೇಟ್ ಸರ್. ಮತ್ತು ಇದು ಕರೆಕ್ಟಾಗಿ ಎಲ್ಲ ಟೆಕ್ನಿಷಿಯನ್ ಸಾಥ್ ಕೊಡ್ತಿರೋದು, ಮತ್ತು ನಮ್ಮ ಶಿವಸೇನಾ DOP ಕೆಲಸ, ಮತ್ತು ಇವ್ರ ಜೊತೆ ಮಾತಾಡೋ ನಮ್ಮ ಹೊಸ ಕೊರಿಯೋಗ್ರಾಫರು ಎಲ್ಲ ಒಳ್ಳೆ ಟೀಮು, ತುಂಬ ಚೆನ್ನಾಗಿ ಕೆಲಸ ಆಗಿದೆ. ಸೊ 18ಕ್ಕೆ ಮುಂದೆ ಬರ್ತಾ ಇದ್ದೀವಿ, ನಿಮ್ಮ ಆಶೀರ್ವಾದ ಬೇಕು. ಥ್ಯಾಂಕ್ ಯು. ನಮ್ಮ ಸಿಟಿ ಲೈಟ್ಸ್ ಮೊದಲ ವೇದಿಕೆ ಇವತ್ತು ನಮ್ಮ DOP ಹುಸೇನ್ ಅವರು. ಚರಣ್, ಅದು ಏನದು ಲೆಟರ್? ಈ ಟೈಮಲ್ಲಿ ನೀವು ಪತ್ರ ಬರೀತಾ ಇದ್ರಂತೆ, ಪತ್ರ ವ್ಯವಹಾರ ಬೇಡ. ಶಿವಸೇನಾ ಆಕ್ಚುಲಿ ಕೇಳ್ಬೇಕಂದ್ರೆ ಹ್ಯಾಟ್ರಿಕ್ ಕಾಂಬಿನೇಷನ್. ಎಲ್ರಿಗೂ ನಮಸ್ಕಾರ. ಸರ್ ಜೊತೆ ನಂದು 3ನೇ ಸಿನಿಮಾ. ಖುಷಿ ಇದೆ ಸರ್ ಜೊತೆ ಕೆಲಸ ಮಾಡಿದೆ. ಪ್ರತಿ ಸಲನೂ ಚಾಲೆಂಜಸ್, ಪ್ರತಿ ಡೇನು ಚಾಲೆಂಜಸ್. ಅದು ಅವ್ರು ನಮ್ಗೆ ಆ ಥರದ್ದೊಂದು ಎನ್ವೈರ್ಮೆಂಟಲ್ ಆಲ್ರೆಡಿ ಸರ್ ಫೀಲ್ ಕೊಟ್ಟಿರ್ತಾರೆ. ಶಾರ್ಟ್ ಬೈ ಶಾರ್ಟ್ ಅವ್ರು ಖುಷಿ ಪಡಿಸ್ಬೇಕು ನಾವು. ಆಮೇಲೆ ದೀಪಿಕಾ ವಿಜಯ್ ಸರ್ ಹಿಂಗೆ ಅಂತ ಕೇಳಬೇಕಂತ ಶಿವಗೆ. ಆ ಥರ ಏನಿಲ್ಲ, ಏನು ಫೈಟ್ ಏನ್ ಮಾಡ್ತಿರಲ್ಲ, ಕ್ಯಾಶುವಲ್ ಆಗಿ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಅದು ನೋಡೋರಿಗೆ ಇಬ್ರು ಫೈಟ್ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಎವ್ರಿ ಟೈಮ್ ಇವ್ರು ಫೈಟ್ ಮಾಡ್ತಿರ್ತಾರೆ. ಬೆಳಗ್ಗೆ ಬಂದಿದ ತಕ್ಷಣ ಇವ್ರು ಊರು ಅಂತಿರ್ತಾರೆ, ನಾನು ಊರು ಅಂತ ಇರ್ಬೇಕು. ಆರಾಮ್ ನೋಡಿದ್ರೆ ನಮ್ಮ ಇಡೀ ಸೆಟ್ಟಲ್ಲಿ ನನ್ನತ್ತ ಆರಾಮಾಗಿ ಆಕ್ಟ್ ಮಾಡ್ತೀವಿ. ವಿನಯ್ ಸರ್, ಮನೀಶ್ ಅವರು, ನಮ್ಮೆಲ್ಲ ಆರ್ಟಿಸ್ಟ್ಗಳು, ಅವ್ರು ನೋಡಿದ ತಕ್ಷಣ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಎನ್ವೈರ್ಮೆಂಟ್ ಶೂಟಲ್ಲಿ. ಟೆಕ್ನಿಕಲ್ ಆಗಿ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 18 ರಿಲೀಸ್ ಆಗ್ತಿದೆ. ಎಲ್ಲ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಅಂದ್ರೆ ಸಲಗ ಮಾಡಿದಾಗ ಒಂದು ಹೊಸ ಕಾಂಬಿನೇಷನ್, ಭೀಮಾ ಮಾಡಿದಾಗ ಒಂದು ಎಕ್ಸ್ಪೀರಿಯನ್ಸ್, ಇದರಲ್ಲಿ ಎಲ್ಲ ಆಳ ಅಗಲ ಇಲ್ಲ ಎಲ್ಲ ನಾನು ಹೇಳ್ತಾ ಇರೋದು, ವಿಜಯ್ ಸರ್ ಅವ್ರ ಕಲ್ಪನೆ ಒಂದಿದೆ, ಮತ್ತೆ ರಿಯಲಿಸ್ಟಿಕ್ ಗೆ ತುಂಬಾ ಒತ್ತು ಕೊಡ್ತಾರೆ. ಇದು ಹೇಗೆ ಚಾಲೆಂಜಿಂಗ್ ನಿಮಗೆ ಆನ್ ಫೀಲ್ಡ್ ಅಲ್ಲಿ, ಆನ್ ಸೆಟ್ ಅಲ್ಲಿ ಅಂತ? ಈ ಸಿನಿಮಾದಲ್ಲಿ ತುಂಬಾ ಸಿಂಪಲ್ ಆಗೇ ಇತ್ತು. ಅಂದ್ರೆ ಸರ್ದು ಒಂದು ಆಲ್ರೆಡಿ ಅವ್ರ ಟೀಮ್ ಒಟ್ಟಿಗೆ ಒಂದು ರೈಟಿಂಗ್ ಆಗಿರುತ್ತೆ, ಹೀಗೆ ಆಗ್ಬೇಕು. ಅವ್ರು ಫಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ನಮ್ಮನ್ನು ಕರೀತಾರೆ. ಯೂಶಲಿ ಏನಾಗುತ್ತೆ, DOP ಡೈರೆಕ್ಟ್ರು ಒಂದು ಜರ್ನಿ ಆಗಿರುತ್ತೆ, ಬಟ್ ಸರ್ ನಮಗೆ ಕೆಲಸ ಈಸಿ ಮಾಡಿಕೊಡ್ತಾರೆ. ಯಾವುದೇ ಜಾಗ ಆಗಿರಲಿ, ಯಾವುದೇ ಕಾಸ್ಟ್ಯೂಮ್ ಆಗಿರಲಿ, ಏನೇ ಸಿಚುವೇಶನ್ಸ್ ಫಸ್ಟೇ ಅವ್ರು ಪ್ರಿಪೇರ್ ಮಾಡಿ ಇಲ್ಲಿ ಹೀಗಿದ್ರೇ ಚೆನ್ನಾಗಿರುತ್ತೆ ಅನ್ನೋದು ಕಂಪ್ಲೀಟ್ ಡೈರೆಕ್ಟರ್ ಟೀಮ್ ಆಗಿರುತ್ತೆ. ಅದಾದ್ಮೇಲೆ ನಾವು ಅದನ್ನ ಸಿಟಿ ಲೈಟ್ಸ್ ಅಲ್ಲಿ, ಸ್ಟ್ರೀಟ್ ಲೈಟ್ಸ್ ಅಲ್ಲಿ, ಒಂದಿಷ್ಟು ಚಾಲೆಂಜಸ್ ಅಲ್ಲಿ ಕೆಲಸ ಮಾಡಿದ್ದೀವಿ ಸಿನಿಮಾ. ಅದೇ ಹೇಳಿದ್ದು, ರಾತ್ರಿ ಬೀದಿಗೆ ಇಳಿತೀರಾ, ಎಲ್ಲ ಗಲ್ಲಿ ಹೋಗಿರ್ತೀರಾ, ಕ್ಯಾಂಡಿಡೇಟ್ ಆಗಿ ಶೂಟ್ ಮಾಡೋದು ಅವ್ರು ಗೊತ್ತಿರೋ ವಿಷಯ. ಹೌದು, ಅದು ಒಂದು ಹೇಳಲೇಬೇಕು. ಹೇಳಿದಷ್ಟು ಸುಲಭ ಅಲ್ಲ. ಪ್ರತಿ ಸ್ಟ್ರೀಟಲ್ಲೂ ಎಕ್ಸ್ಪೋಸ್ ಮಾಡಿ ಏನು ಎಮೋಷನ್ ಹೇಳಕ್ ಹೋಗಿದ್ದಾರೆ ಆ ಫ್ರೇಮಲ್ಲಿ, ಆಸ್ ಇಟ್ ಈಸ್ ಹೇಳೋದು ಅಷ್ಟು ಈಸಿ ಅಲ್ಲ. ಅದಕ್ಕೊಂದು ಟೈಮ್ ಕೊಡ್ತಾರೆ ಸರ್. ಇಲ್ಲ ನಮ್ಮ ಕೈ ಟೆಕ್ನಿಕಲ್ ಆಗಿ ಇವಾಗ ಒಂದ್ಸಲ ಒಂದು ಸ್ಟ್ರೀಟ್ ತೋರಿಸಿರ್ತಾರೆ, ಆ ಸ್ಟ್ರೀಟಲ್ಲಿ ಒಂದು ಲೈಟ್ ಇರುತ್ತೆ, ಈ ಲೈಟಲ್ಲಿ ಎಕ್ಸ್ಪೋಸ್ ಆಗುತ್ತೆ, ನೀನೇನಾದ್ರು ಬೇರೆ ಲೈಟ್ ಹಾಕಿದ್ರೆ ನಮ್ಗೆ ರಿಯಾಲಿಟಿ ಮಿಸ್ ಆಗುತ್ತೆ ಅಂತಾರೆ. ಓಕೆ, ಅವಾಗ ಏನು ಮಾಡ್ತೀವಿ, ಆ ಲೈಟ್ಗೆ ನಮ್ಮ ಟೆಕ್ನಿಕಲ್ ಆಗಿ ಏನು ರಿಕ್ವೈರ್ಮೆಂಟ್ ಬೇಕು ಆ ಲೈಟ್ಗೆ ಆ್ಯಡ್ ಆನ್ ಮಾಡಿ, ಅದ್ರ ಜೊತೆ ಅವ್ರ ಟೀಮೇ ಹಾರ್ಡ್ ವರ್ಕ್ ಮಾಡುತ್ತೆ. ಆರ್ಟ್ಗೂ ಕೂಡ ಪ್ರತಿಯೊಂದನ್ನು ಅದೇ ರೀತಿನೇ ಸೆಟ್ ಮಾಡಿರೋದು. ನೋಡೋರಿಗೆ ಇದು ಸ್ಟ್ರೀಟ್ ಲೈಟ್ ಎಕ್ಸ್ಪೋಸೇ ಮಾಡಿದೀವಿ, ಇಷ್ಟು ರಿಯಲ್ ಆಗಿದೆ ಅನ್ನೋದಕ್ಕೆ ಹಿಂಗ್ ಬಂತು ಇದು ಅಂದ್ರೆ ಎಲ್ಲಾನು ಕ್ರಿಯೇಟ್ ಮಾಡಿದೀವಿ. ಮೋರ್ ದೆನ್ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಲಿ, ಅವ್ರು ಒಂದು ಇನ್ಪುಟ್ ತಗೊಂಡು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟ್ ಹೇಳ್ಬೇಕಾದ್ರೆ ಅವ್ರದ್ದೇ ಪೂರ್ತಿ ಹಾರ್ಡ್ ವರ್ಕ್ ಇರುತ್ತೆ. ಸರ್, ನಿಮ್ಮ ಸಿನಿಮಾಗಳಲ್ಲಿ ಸಿನಿಮ್ಯಾಟಿಕ್ಕಿಗೂ ಈ ರಿಯಲಿಸ್ಟಿಕ್ಕಿಗೂ ನೀವು ಕಂಡುಕೊಂಡಿರುವಂತಹ ಸತ್ಯ ಅಂದ್ರೆ, ರಿಯಲಿಸ್ಟಿಕ್ ಹೇಳಿದ್ರೇನೆ ಸಿನಿಮಾನ ಅಥವಾ ಸಿನಿಮ್ಯಾಟಿಕ್ ಆಗಿ ಹೋಗುವಂಥದ್ದು ಸಿನಿಮಾನ? ಇಲ್ಲ, ನನ್ನ ವೇ ಆಫ್ ಸಿನಿಮಾ ಟೆಲಿಂಗ್ ಇಸ್ ರಿಯಲಿಸ್ಟಿಕ್ ಆಗಿ. ನನ್ನ ಯೋಚನೆ ಯಾವಾಗಲೂ ಹಂಗೆ. ತುಂಬ ಕಲರ್ಫುಲ್ ಮಾಡೋಕ್ಕೆ ಹೋದರೆ ಒಂದೊಂದ್ಸತಿ ಅದು ತುಂಬ ಒಳ್ಳೊಳ್ಳೆ ಪೇಂಟ್ರಿಗಳು ಸಿಗಲ್ಲ, ಮಿಸ್ ಆಗುತ್ತೆ. ಅದು ತುಂಬ
ಸತ್ಯವಾಗಿ ಏನಿರುತ್ತೋ ಅದನ್ನು ತೋರಿಸೋದ್ರಲ್ಲಿ ತುಂಬ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸತ್ಯನ ತೋರಿಸೋದು ಈಸಿನಾ ಅಥವಾ ಕಾಲ್ಪನಿಕವಾಗಿ ತೋರಿಸೋದು ಸುಲಭ? ಸತ್ಯವಾಗಿ ತೋರಿಸೋದು ತುಂಬ ಈಸಿ. ಯಾಕಂದರೆ ಶತ್ರುಗಳು ಜಾಸ್ತಿ ಉಟ್ಕೋತಾರಲ್ವ, ಅವಾಗ ಗೊತ್ತಾಗುತ್ತೆ ಯಾರ್ಯಾರು ಶತ್ರುಗಳು ಅಂತ. ಓಕೆ, ಈಗ ಓಕೆ, ಆಪ್ತ ಮಿತ್ರ ಆಸ್ಥಾನ ಕಲಾವಿದರಲ್ಲ. ಅಂದ್ರೆ ಹೋಗು ಬಾ ಪರಿಚಯ ಅನ್ನೋದು ನಿಮ್ದು ಮತ್ತೆ ವಿಜಯ್ ಸರ್ದು. ಬಟ್ ಅದು ಸಿನಿಮಾ ಅಂತ ಬಂದಾಗ ಯಾವ ತರ ಇರುತ್ತೆ, ಬಟ್ ನೀವು ಹಾಕುವಂತ ಡೈಲಾಗ್ಗಳಾಗಿರ್ಬೋದು, ನೀವು ಬರೆಯೋ ಡೈಲಾಗ್ಗಳಿಗೆ ಅವರ ಇಂಟರ್ಫಿಯರೆನ್ಸ್ ಇರುತ್ತೆ, ಅಂದ್ರೆ ಅವ್ರು ಬೇಡ ಈ ತರದ್ದು ಅನ್ನುವಂಥದ್ದು ಏನಾದ್ರು ಇರುತ್ತಾ? ಅಥವಾ ನಿಮ್ಮ ಈ ಸಿನಿಮಾದಲ್ಲಿ ಯಾವ್ದಾದ್ರು ರಿಜಿಸ್ಟರ್ ಆಗುವಂತ ಡೈಲಾಗ್ ಇದೆಯಾ? ಯಾಕಂದ್ರೆ ಪ್ರತಿ ಸಿನಿಮಾದಲ್ಲಿ ಒಂದೊಂದು ಡೈಲಾಗ್ ರಿಜಿಸ್ಟರ್ ಆಗುತ್ತೆ, ಎಸ್ಪೆಷಲಿ ವಿಜಯ್ ಸರ್ ಸಿನಿಮಾ ಅಂತ ಬಂದಾಗ ಇದ್ರಲ್ಲೂ ಹಂಗೆ ಇದೆಯಾ? ಇದರಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಅಂದರೆ ಸಿನಿಮ್ಯಾಟಿಕ್ ಇದೆ. ವಿಜಯ್ ಅವರು ಹೇಳಿದಂಗೆ ಕಲರ್ಸ್ ಇರಲ್ಲ. ಅಂದರೆ ಒಂದು ಫ್ರೇಮ್ ಬಂದು ನಿಂತ್ಕೊಂಡು ಈಗ ಡೈಲಾಗ್ ಹೊಡಿಬೇಕು ಅಂತ ಒಂದು ಫಾರ್ಮ್ಯಾಟ್ ಇರುತ್ತಲ್ಲ, ಅದಿರಲ್ಲ. ಏನು ನ್ಯಾಚುರಲ್ ಆಗಿ ಆ ಪಾತ್ರ ಏನು ಮಾತಾಡುತ್ತೆ ಅಷ್ಟೇ ಇರುತ್ತೆ. ಆದಷ್ಟು ಆ ಇದರಲ್ಲೇ ಇರುತ್ತೆ. ಅದರಲ್ಲಿ ಇಂಟರ್ಫಿಯರೆನ್ಸ್ ಅಂತ ಏನಿರಲ್ಲ. ನಾಗಾರ್ಜುನ ಶರ್ಮಾ ಅವ್ರು ಹೇಳಿದಂಗೆ ಒಂದಷ್ಟು ರಾ ಮೆಟೀರಿಯಲ್ಸ್ ಕೊಟ್ಬಿಡ್ತಾರೆ. ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ, ಯಪ್ಪ ಇವ್ರ ಮನೆಯಲ್ಲಿ ಸೋಫಾಲಿ ಇವ್ರು ಕೂತಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಯಾರೋ ಅಪರಿಚಿತರಂತೂ ಬಂದು ಕೂತಿರ್ತಾರೆ. ಅಣ್ಣ ನಾನು ಮೆಜೆಸ್ಟಿಕಲ್ಲಿ ಬಿದ್ದೋದೆ ಅಂತ ಹೆಂಗ್ ಬಿದ್ದೆ ಹೇಳು ಅಂತ ಒಂದು ಕತೆ ತಗೋತಾ ಇರ್ತಾರೆ. ನೀನ್ ಏನು ಮೆಜೆಸ್ಟಿಕ್ ಬಂದೆ ಅನ್ನೋದು. ಅಂದ್ರೆ ಒಬ್ಬ ನಿರ್ದೇಶಕನಾಗಿ ಎಲ್ಲರ ಹತ್ರನೂ ಆ ಒಂದು ಘಟನೆಗಳನ್ನ ಕೇಳಿ ಇದು ಮಾಡ್ಕೊಳೋದು, ಅದು ಅಂದ್ರೆ ಗ್ರಹಿಸೋದು ಅಂತೀವಿ, ಅದು ತುಂಬಾ ಇದೆ. ಅದನ್ನ ನಮಗೆ ಶಿಫ್ಟ್ ಮಾಡ್ತಾರೆ. ಮತ್ತೆ ಎಲ್ಲಿದೆಯಾ ಬಾಯ್ ಇನ್ನೇನು ಚೆನ್ನಾಗಿ ಹೇಳ್ತಾವೆ ಅಂತ, ಅಲ್ಲೊಬ್ಬ ಚಿಕ್ಕ ಪುಟ್ಟ ಡೈಲಾಗ್ ರೈಟರ್ ಕೂತಿರ್ತಾನೆ, ಹಂಗೆ ಬರ್ತಾ ಇರುತ್ತೆ. ಕರೆಕ್ಟ್ ಅಲ್ಲ, ನಾನು ನಿಮ್ಮಿಬ್ಬರನ್ನೇ ಮಾಡ್ಕೊಂಡಿದ್ದೀನಿ. ದಯಮಾಡಿ ಬನ್ನಿ ಪ್ಲೀಸ್. ಥ್ಯಾಂಕ್ ಯು ಸರ್. ನನಗೆ ನನ್ನ ಲೈಫಲ್ಲಿ ಮುಂದೆ ಸುಮಾರು ಬರ್ಬೋದು, ಬಟ್ ತುಂಬ ಇಷ್ಟವಾದ ಸಾಂಗಲ್ಲಿ ಇದು ಒಂದು ದೊಡ್ಡ ಪ್ಲೇಸ್ ತೊಗೊಳುತ್ತೆ ಈ ಸಾಂಗು. ಸೊ ನಾಗಾರ್ಜುನ್ಗೆ, ಚರಣ್ಗೆ ಥ್ಯಾಂಕ್ಸ್. ತುಂಬ ದೊಡ್ಡ ಇಷ್ಟ ಆಗುವಂಥ ಸಾಂಗ್ಗಳೇ ಇಷ್ಟ, ಬಟ್ ಕೌಂಟ್ ಮಾಡಬೇಕಾದ್ರೆ ಈ ಸಾಂಗ್ ತುಂಬ ಇಷ್ಟ ಆಗುತ್ತೆ. ಇದು ಕೂಡ ಒಂದಾಗಿರುತ್ತೆ. ಅಂದ್ರೆ ಈ ಸಿನಿಮಾದಲ್ಲಿ ಅಂದ್ರೆ ಮೇ ಬಿ ಈ ಸಿನಿಮಾ ನೋಡಿದ್ಮೇಲೆ ಹಾಡುಗಳು ಮತ್ತೆ ಮತ್ತೆ ನೋಡಬೇಕು, ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ ಅಂತ ನನ್ನ ಅನಿಸಿಕೆ. ಸಾಕಷ್ಟು ಸಿನಿಮಾಗಳು ಇದೇ ತರ ಆಗುತ್ತೆ. ಅಂದ್ರೆ ಹಾಡುಗಳು ಬಂದಾಗ ತಾಗೋದಕ್ಕಿಂತ ಸಿನಿಮಾ ನೋಡಿದ್ಮೇಲೆ ತಾಗೋಂಥ ಹಾಡುಗಳು ಜಾಸ್ತಿ. ಮೇ ಬಿ ಇದು ಕತೆ ಜೊತೆ ಕನೆಕ್ಟ್ ಆಗಿರುವಂತ ಎಲ್ಲ ಹಾಡುಗಳು ಆಗಿರೋದ್ರಿಂದ ಮೇ ಬಿ ಅದು ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬಾ ಕಾಡುತ್ತೆ. ಈಗ ನಮ್ಮ ಒಂದೇ ಚಾನಲ್ನ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಚರಣ್ ಅವ್ರಿಗೆ ಮತ್ತೆ ನಾಗಾರ್ಜುನ ಶರ್ಮಾ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಆಮೇಲೆ ಈ ಸಿನಿಮಾದಲ್ಲಿ ನಂಗೆ ಈ ಸಾಂಗು ಆಮೇಲೆ ನೆಕ್ಸ್ಟ್ ಬರೋ ಅಲಕ್ ನಿರಂಜನ್ ಎರಡು ತುಂಬಾನೇ ಇಷ್ಟ. ನಿನ್ನೆ ರಾತ್ರಿ ನಮ್ಮ ಅಮ್ಮಂಗೆ ಈ ಸಾಂಗ್ ಕೇಳಿಸ್ತಾ ಇದೆ. ಸೊ ಅವ್ರು ಕೇಳಿಸಿದ ತಕ್ಷಣ ಅವ್ರ ಊರು ಬಂದು ಸಿದ್ದಾಪುರ ಹತ್ರ ಇಟ್ಕಿ ಅಂತ ಅಲ್ಲಿ ಸ್ಟೇ ಮಾಡ್ತಿದ್ರು. ಸೊ ಅಲ್ಲಿ ಹಾರ್ಮೋನಿಯಂ ಇಟ್ಕೊಂಡು ಪದಗಳು ಆಡ್ತಿದ್ರಂತೆ. ಸೊ ಈ ಸಾಂಗ್ ಕೇಳಿದ ತಕ್ಷಣ ಅದು ಜ್ಞಾಪಕಕ್ಕೆ ಬಂತಂತೆ. ಅವ್ರು ಕೇಳಿ ತುಂಬಾನೇ ಖುಷಿ ಪಟ್ರು. ಆಮೇಲೆ ಇನ್ನೊಂದೇನಂದ್ರೆ, ಈಗ ಸಿನಿಮಾ ಟೈಟಲ್ ಹಿಡ್ಕೊಂಡು ಯಾವ್ದೇ ಸಾಂಗ್ ಮಾಡಿದ್ರು ಆ ಸಾಂಗ್ ತುಂಬಾ ಚೆನ್ನಾಗಿರುತ್ತೆ. ಈಗ ಜನ್ಮದ ಜೋಡಿ ಇರ್ಬೋದು, ಮುಂಗಾರು ಮಳೆ ಇರ್ಬೋದು, ಅದೇ ತರ ಈ ಸಿಟಿ ಲೈಟ್ಸ್ ಆ ಕೇಳಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆಮೇಲೆ ನಮ್ಮ ಟೈಟಲ್ ಕೂಡ ಅದೇ ತರ ರಿಜಿಸ್ಟರ್ ಆಗುತ್ತೆ. ಸೊ ಅದ್ ಕೇಳಿ ತುಂಬಾ ಖುಷಿ ಆಯ್ತು. ಆಮೇಲೆ ಈ ಸಾಂಗ್ ಬಂದು ಪ್ರೀತಿ ಬಗ್ಗೆ. ಪ್ರತಿಯೊಂದು ಜೋಡಿ ಅವ್ರದೇ ಆದ ಒಂದು ಪ್ರಪಂಚನ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಆ ಪ್ರಪಂಚದಲ್ಲಿ ಅವರೇ ರಾಜ, ಅವರೇ ರಾಣಿ, ಅವ್ರಿಗೆ ಅವ್ರದೇ ಅಂತ ಒಂದು ರೂಲ್ಸ್ ಇರುತ್ತೆ, ಅವ್ರದೇ ಅಂತ ಒಂದು ಜಡ್ಜ್ಮೆಂಟ್ ಇರುತ್ತೆ. ಸೊ ಈ ಸಾಂಗ್ ನೋಡಿದಾಗ ಆ ಪ್ರಪಂಚನ ತುಂಬಾ ಚೆನ್ನಾಗಿ ನೋಡ್ಬೋದು. ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ಗೇನೋ ಕ್ವೆಶ್ಚನ್ಸ್ ಇದ್ರೆ ಕೇಳಿ. ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಇತ್ತು, ಸಖತ್ ಕಂಫರ್ಟಬಲ್ ಆಗಿತ್ತು. ಪ್ರತಿದಿನ ಕಾಯ್ತಾ ಇದ್ದೆ ಹೋಗಿ ಶೂಟ್ ಮಾಡೋದಕ್ಕೆ. ಈಗಿನ ಲವ್ ಸ್ಟೋರಿಗಳ ಬಗ್ಗೆ, ರಿಯಲ್ ಲವ್ ಸ್ಟೋರಿಗಳಿಗೆ ವಿನಯ್ ಏನು ಹೇಳ್ತಾರೆ? ಸಮಾಜದಲ್ಲಿ ನಡೆಯುವಂಥ ಲವ್ ಸ್ಟೋರಿಗಳ ಬಗ್ಗೆ ನೋಡಿರ್ತೀರ, ಅಬ್ಸರ್ವ್ ಮಾಡಿರ್ತೀರ ಸುಮಾರು ಕಥೆಗಳನ್ನು. ಅಂದ್ರೆ ರಿಯಲ್ ಆಗಿ ನಡೆಯೋದು ಪಿಕ್ಚರ್ ಅಲ್ಲಿ ಬರೋದು? ರಿಯಲ್ ಆಗಿ ನಡೆಯೋ ಕಥೆ ಈ ಪಿಕ್ಚರ್ ಅಲ್ಲದೆ ಈ ಲವ್ ಸ್ಟೋರಿ ರಿಯಲ್ ಆಗಿ ನಡೆಯುವಂಥ ಎಷ್ಟು ಇನ್ಸಿಡೆಂಟ್ಗಳು ಇರುತ್ತೆ. ಅದೇ ನಾವು ಪ್ರೀತಿ ಅಂದ್ರೆ ಈ ಒಂದೇ ರೀತಿ ಅಂತ ಅನ್ಕೊಂಡಿರ್ತೀವಿ. ಪ್ರೀತಿ ಅಂದ್ರೆ ಒಂದೇ ರೀತಿ ಅಲ್ಲ. ಪ್ರೀತಿಗೆ ನೀವು ಡೆಫಿನೇಷನ್ ಕೊಡಕ್ಕಾಗಲ್ಲ. ಪ್ರೀತಿ ಹಲವಾರು ತರ ಇರುತ್ತೆ. ಅಂದ್ರೆ ಒಬ್ಬೊಬ್ರು
ಪರ್ಸ್ಪೆಕ್ಟಿವ್ ಮೇಲೆ ಪ್ರೀತಿನ ಬೇರೆ 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 ತರ ನೋಡ್ಬೋದು. ಸೊ ಯಾವ್ದನ್ನು ಸರಿಯಾದ ಪ್ರೀತಿ, ಯಾವ್ದು ತಪ್ಪು ಪ್ರೀತಿ ಅಂತ ಹೇಳಕ್ಕೆ ಆಗಲ್ಲ. ಬಟ್ ಯೂನಿವರ್ಸಲ್ ಆಗಿ ಪ್ರೀತಿ ಅಂದ್ರೆ ಒಂದು ಕಂಫರ್ಟ್ ಕೊಡಬೇಕು, ಆಮೇಲೆ ಫ್ರೀಡಮ್ ಕೊಡಬೇಕು, ಮತ್ತೆ ಸಾಲಿಟ್ಯೂಡ್ ಕೊಡಬೇಕು. ಸೊ ಇದು 3 ಕೊಟ್ರೆ ಒಳ್ಳೆ ನಿಜ ಪ್ರೀತಿ ಅಂತ ಅನ್ಸುತ್ತೆ. ಎರಡು ಮಿಕ್ಸ್ ಜೊತೆಗೆ. ಸರ್, ಈಗ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆದ್ಮೇಲೆ ಸಿನಿಮಾದು ಒಂದಿಷ್ಟು ಟಾಕ್ಸ್ ಬರ್ತಾ ಇದೆ ವಿನಯ್ ಅವರ ಒಂದು ಕೆರಿಯರ್ ಅಲ್ಲೇ ಇದು ಬೆಸ್ಟ್ ಸಿನಿಮಾ ಆಗುತ್ತೆ ಅಂತ. ಅಂದ್ರೆ ಅಷ್ಟು ಎಫರ್ಟ್ ಇದೆ, ಮತ್ತೆ ಪಕ್ಕಾ ಬೀದಿಗೆ ರಿಯಾಲಿಟಿಗೆ ಇಳಿದು ಸಿನಿಮಾ ಮಾಡಿದ್ದೀರಾ ಅಂತ. ಸೊ ನಿಮಗೆ ಒಂದೊಂದು ಐಡಿಯಾ ಆಗುತ್ತೆ ಅಥವಾ ನಿಮ್ಗೆ ಅನಿಸಿದ್ಯಾ ಈ ಸಿನಿಮಾ ಮಾಡಿ ಅದೇ ಶೂಟಿಂಗ್ ಮಾಡ್ಬೇಕಂದ್ರೆ ಒಂದಷ್ಟು ಕೆಲವೊಂದು ಸೀನ್ಗಳು, ಪೋರ್ಷನ್ಸ್ಗಳು ಅನಿಸ್ತು ಅಂದ್ರೆ ಒಂಥರ ಅಥೆಂಟಿಕ್ ಆಗಿ ಒಂದಷ್ಟು ಫೀಲಿಂಗ್ಸ್ ಸ್ಕ್ರೀನ್ ಶೂಟಿಂಗ್ ಮಾಡ್ಬೇಕಂದ್ರೆ ಬಂದಾಗ ಚೆನ್ನಾಗ್ ಆಗುತ್ತೆ ಅಂತ ಅನಿಸ್ತು. ಆ ಥರ ಒಂದಷ್ಟು ಸೀನ್ಗಳಿತ್ತು. ಆಮೇಲೆ ತುಂಬಾ ಜನ ರಿವ್ಯೂಸ್ ಕೂಡ ಕೊಟ್ಟರು ಒಂದಷ್ಟು ಸೀನ್ ಬಗ್ಗೆ. ಅದು ಕೇಳಿ ತುಂಬಾ ಖುಷಿ ಆಯ್ತು. ಆಕ್ಟಿಂಗ್ ವೈಸ್ ಸರ್, ಈಗ ಹಿಂದಿನ ಸಿನಿಮಾದಲ್ಲಿ ನೋಡಿದಾಗ ಒಂದಿಷ್ಟು ರಿವ್ಯೂ ಬಂದಿರುತ್ತೆ, ಬಟ್ ಈ ಸಿನಿಮಾದಲ್ಲಿ ನಿಮಗೆ ಸಿನಿಮಾ ಬಿಫೋರ್ ಅಂದ್ರೆ ರಿಲೀಸ್ ಆಗೋ ಮುಂಚೆನೇ ಒಂದಿಷ್ಟು ರಿವ್ಯೂಗಳು ಬಂದಿರುತ್ತೆ, ಅಥವಾ ನಿಮ್ಮ ಟೀಮಿಂದಲೇ ಒಂದಿಷ್ಟು ಜನ ಹೇಳ್ಕೊಂಡಿದ್ದಾರೆ. ಅಂದ್ರೆ ವಿನಯ್ ಅವರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆಕ್ಟಿಂಗ್ ತುಂಬಾ ಇಂಪ್ರೂವ್ ಇದೆ, ಅಥವಾ ಅವರ ಒಂದು ಲುಕ್ ವೈಸ್ ಕೂಡ ತುಂಬಾ ಚೇಂಜಸ್ ಇದೆ ಅಂತ. ನಿಮಗೆ ಆ ತರ ಬಂದಿರೋದಾಗಿರ್ಬೋದು, ನಿಮಗೆ ಅನಿಸಿದ್ಯಾ? ಅದೇ ನೀವ್ ಹೇಳ್ಬೇಕು ಹೆಂಗ ಅನ್ಸುತ್ತೆ ಅಂತ. ನಂಗೆ ಏನಂದ್ರೆ ಸಿನಿಮಾ ನೋಡ್ಬೇಕಂದ್ರೆ ವಿಜಿ ಸರ್ ಏನ್ ಹೇಳ್ತಾರಂತ, ಅವ್ರು ಚೆನ್ನಾಗಿದೆ ಅಂದ್ರೆ ಅದು ಚೆನ್ನಾಗಿದೆ ಅಂತ ಅಷ್ಟೇ. ಸರ್, ಈಗ ಮಾತಾಡ್ಬೇಕಿದ್ರೆ ತುಂಬಾ ಜೋಶಲ್ಲಿ ಮಾತಾಡ್ಬೇಕಂದ್ರೆ ಪ್ರೀತಿಯಲ್ಲಿ ಬಿದ್ದಾಗ ರಾಜ ರಾಣಿ ತರ ಫುಲ್ ಹಾರಾಡ್ತಿರ್ತಾರೆ ಅಂತ. ರಾಜ ಅನ್ನೋದು ನಿಮ್ಮ ಹೆಸರಲ್ಲೇ ಇದೆ, ಆ ರಾಣಿ ಯಾರು, ಜೊತೆಗೆ ಪ್ರೀತಿಯಲ್ಲಿ ಬಿದ್ದಾಗಲ್ಲ, ಪ್ರೀತಿಯಲ್ಲಿ ಯಾವಾಗಲೂ ಎದ್ದೇಳ್ಬೇಕು. ಎದ್ದಿದ್ದೀರಾ ನೀವು? ನಾನು ಯಾವಾಗ್ಲೂ ಎದ್ದೇ ಇರ್ತೀನಿ. ಏನು ಆ ರಾಣಿ ನನ್ನಲ್ಲೇ ಇರ್ಲಿ, ಆಚೆ ಹೇಳಕ್ ಇಷ್ಟ ಇಲ್ಲ. ಅದಕ್ಕೆ ನಿಮ್ ರಾಜ ಯಾರು ಅಂತ ಹೇಳಿ ನಾವು ಹೇಳ್ತೀವಿ. ಇಲ್ಲ ಹೇಳಿ ಮಗಳ, ಇವತ್ತು ಹೇಳಿ, ನೀವು ಹೇಳಿ ನಾವು ಹೇಳ್ತೀವಿ. ಆಯ್ತು, ನಾನು ಎಲ್ಲಿ ಬೇಕಂತ ಹೇಳ್ತೀನಿ. ನಾವು ಯಾರು ಭಯ ಪಡೋದಿಲ್ಲ. ನನ್ನ ಚಂದ್ರ ನಾನೇ ಕೇಳಕ್ಕಾಗಲ್ಲಮ್ಮ. ನಿಮ್ದು ಹೇಳಿ ಈಗ. ಹಂಗೆ ಹೇಳಿ. ಓಕೆ. ರಾಮಾಯಣ ಒಳ್ಳೆ ರಿವ್ಯೂ ಬಂತು, ಪರ್ಫಾರ್ಮೆನ್ಸ್ ಕೂಡ ತುಂಬ ಜನಕ್ಕೆ ಇಷ್ಟ ಆಯಿತು. ಈ ಸಿನಿಮಾ ಇನ್ನೂ ಒಂದಷ್ಟು ಬೆಸ್ಟ್ ಆಗ್ಬೋದು. ನೀವೇ ಹೇಳಿ. ಪಾತ್ರ ಬೆಸ್ಟ್ ಆಗ್ಬೋದಾ, ಪಾತ್ರ ಬೆಸ್ಟ್ ಆಗ್ಬೋದಾ ಅನ್ನೋಕ್ಕೆ ಹೆಚ್ಚಾಗಿ ಪಾತ್ರ ಬೆಸ್ಟ್ ಆಗ್ಬೋದ ಅನ್ನೋಕ್ಕೆ ತುಂಬ ಒಳ್ಳೆ ನಟ ಅವರು ಪಾತ್ರದ ಜೀವ ತುಂಬುತ್ತಾರೆ. ಎಲ್ಲರೂ ಬಂದು ಸರಿ ಸಿನಿಮಾ ನೋಡೋದು ಅಷ್ಟೇ. ಎಲ್ಲ ಸಿನಿಮಾದವರು ಕೂಡ ಇದನ್ನೇ ಮಾಡ್ತಿದ್ದಾರೆ. ಯಾರೇ ಬಂದು ಸಿನಿಮಾ ನೋಡಿ ಅಂತ. ಪಾಪ ಕೆಲವರು ಅಳ್ತಾರೆ, ಕೆಲವರು ಪಾಪ ಬೇಡಾಡ್ತಾರೆ, ಬೇಜಾರಾಗುತ್ತೆ ಅದು ನೋಡ್ತಿದ್ರೆ, ಬೇಜಾರಾಗುತ್ತೆ. ಎಲ್ಲರೂ ಬಂದು ಸಿನಿಮಾ ನೋಡೋದು ಅಷ್ಟೇ. ಅವತ್ತೇನೋ ಡಿಸೈಡ್ಮೆಂಟ್ ಆಗುತ್ತೆ, ಅವತ್ತು ಅದನ್ನು ಫೇಸ್ ಮಾಡೋದು. ಈಗ ನೀವು ಶಿವಣ್ಣ, ಪುನೀತ್ ಎಲ್ಲರೂ ಒಳ್ಳೆ ಬಾಂಡಿಂಗ್ ಇತ್ತು. ಈ ಹೊಸ ಜನ್ರೇಷನ್ ಅವ್ರ ಕೆಲಸ ಮಾಡಿ ಖುಷಿ ಅನ್ಸುತ್ತೆ, ತುಂಬ ಖುಷಿ ಇದೆ. ಹೇಳ್ತೀವಿ ಸರ್ ಲಾಸ್ಟ್ ನೆಕ್ಸ್ಟ್ ಸಾಂಗ್ ಅಲ್ಲ, ನೆಕ್ಸ್ಟ್ ಸಾಂಗಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಸಾಂಗಲ್ಲಿ ಹೇಳ್ತೀನಿ. ಅದಕ್ಕೆ ಸಾಂಗಲ್ಲಿ ಹೇಳ್ತೀನಿ ಸರ್. ಎಸ್ ಸರ್, 97-98 ಸ್ವಸ್ತಿಕ್ ಅಂತ ಒಂದು ಸಿನಿಮಾ ಬರುತ್ತೆ. ಯಾಕಂದರೆ ಸರ್ ಡೈರೆಕ್ಷನ್ ಮಾಡ್ತಾರೆ. ಆ ಲುಕ್ಕು ಎಲ್ಲರಿಗೆ ಬೇರೆ ಆಯಾಮವನ್ನು ಕೊಡುತ್ತೆ. ಮೇಕಿಂಗ್ ಎಲ್ಲ ನೋಡ್ತಿದ್ದಾಗ ವಿಜಯ್ ಸರ್ ನಿಮಗೆ ಹೇಳ್ಕೊಡ್ತಾ ಇರ್ತಾರೆ, ಲುಕ್ ಇದೆ, ರ್ಯಾಶ್ ತೋರಿಸ್ಬೇಕು ಅಂತ. ಅಲ್ಲಿ ಆ ಲುಕ್ ನೋಡಿದೆ ಅಂತ ಅನ್ನಿಸ್ತು ನನಗೆ. ನಿಮ್ಮ ತಂದೆಯವರ ಲುಕ್ಕನ್ನು ಏನಂತೀರ ಸರ್, ಆ ನಿರ್ದೇಶನ ಮತ್ತು ಮೇಕಿಂಗ್ ಎಲ್ಲ ಹೇಗೆ ಬಂತು? ನಿಮ್ಗೆ ಹಂಗೆ ಅನ್ಸಿದ್ರೆ ನನಗೆ ತುಂಬ ಖುಷಿ ಆಯ್ತು. ಎಂದೇ ಮೇಕಿಂಗ್ ಹೇಗೆ ಅನಿಸ್ತಂತನ ಅಂದರೆ ಆ ಬಾಂಡಿಂಗ್ ಇತ್ತಲ್ಲ ಉಪೇಂದ್ರ ಸರ್ದು ಮತ್ತು ನಿಮ್ಮ ತಂದೆಯವ್ರ ಬಾಂಡಿಂಗು, ಅದೊಂದು ಆಯಾಮವನ್ನೇ ಕೊಡ್ತು ಸಿನಿಮಾ ಚಿತ್ರರಂಗಕ್ಕೆ. ಸ್ವಸ್ತಿಕ್ ಅನ್ನೋ ಒಂದು ಸಿನಿಮಾ ನಿಮ್ಮಿಬ್ಬರ ಬಾಂಡಿಂಗ್ ನೋಡ್ತಿದ್ರೆ ಆ ಥರ ಅನ್ನಿಸ್ತಾ ಇದೆ. ಅಂದ್ರೆ
ಆ ಫೀಲಿಂಗ್ಸ್ ತುಂಬಾ ಒಥೆಂಟಿಕ್ ಆಗಿ ಆಚೆ ಬರೋಕ್ಕೆ ವಿಜಯ್ ಸರ್ ತುಂಬಾ ಹೆಲ್ಪ್ ಮಾಡಿದ್ರು. ಆಮೇಲೆ ಅವ್ರು ಹೇಳಿರೋ ಒಂದಷ್ಟು ಟಿಪ್ಸ್ ಇರ್ಬೋದು, ಒಂದಷ್ಟು ಪುಷ್ ಮಾಡಿರೋ ಒಂದಷ್ಟು ಕಾನ್ಫಿಡೆನ್ಸ್ ಇರ್ಬೋದು, ಅದರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ಸರ್, ಈ ಲುಕ್ ನಿಮ್ಮ ತಂದೆಯವ್ರಿಗೆ ಏನಾದ್ರು ತೋರಿಸಿದ್ರೆ ಅವ್ರು ಏನಂದ್ರು? ನಿಮ್ಮ ತಂದೆಯವರು ಅಲ್ಲ, ಪರ್ಟಿಕ್ಯುಲರ್ ಈ ಲುಕ್ ಬಗ್ಗೆ ವಿಜಯ್ ಸರ್ ಹೇಳ್ಕೊಡ್ತಿರಲ್ಲ, ಆ ಮೇಕಿಂಗ್ ವಿಡಿಯೋ ಏನಾದ್ರು ನೋಡಿದ್ರ ಅವರು? ನೋಡಿರ್ತಾರೆ, ಅದಕ್ಕೆ ಇವ್ರ ಬಾಯ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅವ್ರ ಸಾಂಗ್ಸ್ ನೋಡಿದ್ರು, ಕಂದಮ್ಮ ಸಾಂಗ್ ನೋಡಿದ್ರು ತುಂಬಾ ಇಷ್ಟ ಆಯ್ತು, ತುಂಬಾ ಖುಷಿ ಪಟ್ರು. ಎಲ್ರಿಗೂ ನಮಸ್ಕಾರ. ಪ್ರೀತಿ ಬಗ್ಗೆ ಮಾತಾಡೋಷ್ಟು ತಿಳುವಳಿಕೆ ಇಲ್ಲ, ಬಟ್ ನಮ್ಮ ಸಾಂಗ್ ಹೇಳ್ಬೇಕಂದ್ರೆ ಐ ಥಿಂಕ್ ಜೆನ್ಸಿ ಟರ್ಮ್ಸ್ ಅಲ್ಲಿ ನಾನು ಹೇಳ್ಬೇಕಂದ್ರೆ ಇಟ್ಸ್ ಅ ಸಾಂಗ್ ಫಾರ್ ಆಲ್ ಗ್ರೀನ್ ಫ್ಲಾಗ್ಸ್ ಇನ್ ಗ್ರೀನ್ ಫಾರೆಸ್ಟ್ ಅಂದರೆ ನಾವು ಏನು ಹೇಳ್ತೀವಿ ಗ್ರೀನ್ ಫಾರೆಸ್ಟ್ ಅಂತ, ಅಂಥದ್ದೇ ಒಂದು ಪ್ರೀತಿನ ತೋರಿಸಿದ್ದಾರೆ ಈ ಸಾಂಗಲ್ಲಿ ಥ್ರೂ ದ ಸಿನಿಮಾ. ಸೊ ದಿಸ್ ಸಾಂಗ್ ನನಗೆ ಕಂದಮ್ಮ ಅಷ್ಟು ಇಷ್ಟನೋ ಅಷ್ಟೇ ಇಷ್ಟ ಆಯಿತು. ನಾಗಾರ್ಜುನ್ ಸರ್ ಆ್ಯಂಡ್ ಚರಣ್ ಸರ್ ಆ್ಯಸ್ ಆಲ್ವೇಸ್ ಬ್ಯೂಟಿಫುಲ್ ಆ್ಯಂಡ್ ತುಂಬ ಇಷ್ಟಪಟ್ಟು ತುಂಬ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ ದಿ ಎಂಟೈರ್ ಥಿಂಗ್. ಸೊ ಸೆಪ್ಟೆಂಬರ್ 18 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ಥಿಯೇಟರ್ನಲ್ಲೇ ನೋಡಿ ಅಂತ ಕೇಳ್ಕೊತಾರೆ. ಥ್ಯಾಂಕ್ ಯು. ಕೆಲಸ ಮಾಡಿದ್ದಾರೆ ಅಂದ್ರೆ ಒಬ್ಬ ನಟನೇ ನಿರ್ದೇಶಕನಾದಾಗ ಸೊ ಸಿಗುವಂತಹ ಒಂದು ಚಾನ್ಸು ಕಲೀಲಿಕ್ಕಾಗಿ ಅಥವಾ ಅದು ಹೇಗಿತ್ತು ಅಂತ ಸರ್? ಕರೆಕ್ಟ್, ಅದೇ ಹೇಳಿದ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಅಂದ್ರೆ ಅವ್ರ ಆಕ್ಟರ್ ಆಗಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಸೊ ಒಂದು ಆಕ್ಟರ್ ಇಂದ ಏನ್ ಆಚೆ ತೆಗಿಬೇಕಂದ್ರೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಂದ್ರೆ ಅಪ್ರೋಚ್, ಅಂದ್ರೆ ಅವ್ರಿಗೆ ಅಪ್ರೋಚ್ ಗೊತ್ತಿರುತ್ತೆ. ಈಗ ನನ್ನ ನೋಡಿದ ತಕ್ಷಣ ನಾನ್ ಏನೇನ್ ಮಾಡ್ಬೋದು, ಏನ್ ಚೆನ್ನಾಗಿ ಮಾಡ್ಬೋದು, ಏನ್ ಚೆನ್ನಾಗಿ ಮಾಡದೇ ಇರ್ಬೋದು, ಸೊ ಪ್ಲಸ್ ಏನು ಮೈನಸ್ ಏನು, ಅದರಲ್ಲಿ ಹೇಗೆ ಅದೆರಡನ್ನು ಈಕ್ವಲೈಸ್ ಮಾಡಬಹುದು ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅನ್ಸುತ್ತೆ. ಸೊ ಅದರಿಂದ ಅವರು ನನಗೆ ಲೈನ್ಸ್ ಹೇಳ್ಕೊಡೋದು ಇರ್ಬೋದು, ಇಲ್ಲ ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡೋ ರೀತಿ ಇರ್ಬೋದು, ಅದು ನನಗೆ ತುಂಬಾ ಚೆನ್ನಾಗಿ ಅನಿಸ್ತು. ತುಂಬಾ ಚೆನ್ನಾಗಿ ಅನಿಸ್ತು. ಆಮೇಲೆ ತುಂಬಾ ಈಸಿ ಆಯ್ತು ಸರ್. ಅಂದ್ರೆ ನೀವು ವಿಜಯ್ ಸರ್ ಈಗ ನಿಮ್ಗೆ ಬೇರೆ ಡೈರೆಕ್ಟರ್ಗಳು ಹೇಳ್ಕೊಟ್ಟಾಗ ಮತ್ತು ನಿಮ್ಮ ಸಿನಿಮಾಗಳು ನೋಡಿದಾಗ ಆ ಡೈರೆಕ್ಟರ್ ಒಳಗಿನ ಒಂದು ಛಾಯೆ ಮತ್ತು ಅವರ ಒಂದು ಮ್ಯಾನರಿಸಮ್ ಜನರಲ್ ಆಗಿ ಮಾತಾಡ್ಬೇಕಾದ್ರೆ ಅವ್ರನ್ನ ನೋಡಿರ್ತೀವಿ. ಆ ತರದ್ದು ಒಂದು ಅಂದ್ರೆ ಆ ಡೈರೆಕ್ಟರ್ ಆ ಕಲಾವಿದನ ಒಳಗಡೆ ಕಾಣಿಸ್ತಾರೆ. ಸೊ ಈ ಒಂದು ಸಿನಿಮಾದಲ್ಲಿ ಈಗ ಬಿಟ್ಟಿರೋ ಕಂಟೆಂಟ್ಸ್ ಆಗಲಿ ಇದಾಗಲಿ ಪ್ರತಿಯೊಂದು ಕೂಡ ವಿನಯವಾಗಿ ನೀವು ಮಾಡ್ಕೊಳ್ತಾ ಹೋಗ್ತೀರಿ. ಸೊ ಬೀಂಗ್ ಎನ್ ಆಕ್ಟರ್ ಕಮ್ ಡೈರೆಕ್ಟರ್, ಸೊ ವಿನಯ್ ಅವರನ್ನ ನೀವು ಕಂಡ ಬಗ್ಗೆ ಒಬ್ಬ ನಟನಾಗಿ, ನೀವು ಒಳ್ಳೆ ಮನುಷ್ಯ, ನನ್ನ ಫ್ರೆಂಡು, ನನ್ನ ಬೆಸ್ಟು ಎಲ್ಲ ಹೇಳ್ತೀರಾ. ಸೊ ಒಬ್ಬ ನಟನಾಗಿ, ಒಬ್ಬ ಕಲಾವಿದನಾಗಿ ಬ್ರೂಸ್ ಲೀದು ಒಂದು ಮಾತಿದೆ, ನೀವು ನೀರಾಗ ಯಾವುದ್ರಲ್ಲಿ ಹಾಕಿದ್ರು ಫಿಲ್ ಆಗ ಸ್ಟಾರ್ಟ್ ಆಗುತ್ತೆ. ಹಂಗೆ ಒಬ್ಬ ನಟ ಅಂದರೆ ವಿನಯ್ ಒಂದು ನೀರದು, ನೀವು ಯಾವುದಕ್ಕೆ ಹಾಕಿ, ಯಾವ ಕಪ್ಪಳೆಗೆ ಹಾಕಿ, ಯಾವ ಒಂದು ಇದಕ್ಕೆ ಒಂದು ಜಾಗದಲ್ಲಿ ಹಾಕಿದ್ರು ಅದ್ರ ತಕ್ಕನಾಗಿ ಅಡ್ಜಸ್ಟ್ ಆಗ್ತಾರಲ್ಲ, ಅದು ಈ ಕಥೆಗೆ ತಕ್ಕನಾಗಿ ಅಡ್ಜಸ್ಟ್ ಆಗಿ ಆ್ಯಕ್ಟ್ ಮಾಡುವಂಥ ಕಲಾವಿದ. ಯಾವಾಗಲೂ ಬ್ರೂಸ್ ಲೀ ಹೇಳ್ತಾರೆ, ನೀರು ಥರ ಇರಬೇಕು ಸಾಕಬೇಕು ಅಂತ. ಮನೀಷಾ ಅಂದ್ರೆ ಈ ಒಂದೇ ಚಂದ್ರನ್ ತುಂಡು ಹಾಡಿನ ಬಗ್ಗೆ ನಾವು ಮಾತಾಡ್ಲಿಲ್ಲ. ಅಂದ್ರೆ ಕಂದಮ್ಮ ಕಂದಮ್ಮ ಅಷ್ಟು ಕ್ಯಾಂಡಿಡೇಟ್ ಆಗಿ ಶೂಟ್ ಮಾಡಿದ್ರು. ಸೊ ಅಷ್ಟು ನೀವು ಇಬ್ಬರು ಕೆಮಿಸ್ಟ್ರಿ ಕೂಡ ಚೆನ್ನಾಗಿ ವರ್ಕ್ ಆಗಿತ್ತು, ಕ್ಯೂಟ್ ಮೂಮೆಂಟ್ಸ್. ಸೊ ಈ ಒಂದು ಹಾಡು ಕತೆ ಜೊತೆ ಬರುವಂಥದ್ದು ಅಥವಾ ಈ ಹಾಡನ್ನ ಸಪ್ರೇಟ್ ಆಗಿ ಶೂಟ್ ಮಾಡಿದ್ರೆ ಈ ಒಂದು ಜರ್ನಿ ಮಾತಾಡ್ಲಿಲ್ಲ ನೀವು? ಕಂದಮ್ಮ ಕಂದಮ್ಮ ಎಷ್ಟು ಕ್ಯೂಟ್ ಆಗಿದೆಯೋ, ಐ ಥಿಂಕ್ ಈ ಸಾಂಗ್ 3 times ಇನ್ನೂ ಕ್ಯೂಟ್ ಆಗಿರುತ್ತೆ. ಅದು ನಮ್ಗೆ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಹೇಳಿದ್ರು ಕೂಡ ಇಟ್ಸ್ ವೆರಿ ಕ್ಯೂಟ್ ಅಂತ. ಬಟ್ ಐ ಥಿಂಕ್ ಇದು ಅದನ್ನ ಬೀಟ್ ಮಾಡ್ಬೋದು ವಿಜುವಲ್ ವೈಸ್ ಆಲ್ಸೋ. ಅದು ಕಥೆಯಲ್ಲಿ ಬರುತ್ತಾ ಹಾಗೆ ಬರುತ್ತಾ ಅದು ನೀವೇ ನೋಡ್ಬೇಕು. ನಮ್ಮ ಡೈರೆಕ್ಟರ್ ಇಲ್ಲಿ ಸರ್, ನಮ್ಗೆ ಗೊತ್ತಿಲ್ಲ, ನಾನು ಹೇಳಕ್ ಹೋಗಲ್ಲ. ಬಟ್ ಫಾರ್ ಶೋರ್ ಇಟ್ ಬಿ ವೆರಿ ಬ್ಯೂಟಿಫುಲ್, ನೋಡೋಕ್ಕೂ ಅಷ್ಟೇ. ನಿಮ್ಮ ಸಿನಿಮಾಗಳಲ್ಲಿ ವಿಶೇಷವಾಗಿ ತುಂಬಾ ಈ ಸೆಟ್ ಸಾಂಗ್ಸ್ ಅದೆಲ್ಲ ಇರೋದಿಲ್ಲ, ಆಲ್ಮೋಸ್ಟ್ ತುಂಬಾ ಕಡಿಮೆ. ನಾನು ನೋಡ್ದಂಗೆ ತುಂಬಾ ಕ್ಯಾಂಡಿಡ್ ಮೂಮೆಂಟ್ಸ್ ಇರುತ್ತೆ, ಹಾಡಿನ ಕತೆ ಜೊತೆಗೆ ಹಾಡುಗಳು ಹೋಗುವಂಥದ್ದು. ಈ ಸಿನಿಮಾದಲ್ಲಿ ಎಲ್ಲನೂ ಹಾಗೆ ಇದೆ ಸರ್. ಈ ಸಿನಿಮಾ ಎಲ್ಲ ನ್ಯಾಚುರಲ್ ಸಾಂಗ್ಸ್, ಎಲ್ಲ ಮಾಂಟಾಜ್ಗಳು. ಬಟ್ ಆ ಮಾಂಟಾಜಲ್ಲೂ ಒಂದು ಸ್ಟೋರಿ ಹೇಳ್ತಾರೆ, ಸಾಂಗ್ ಮೂಲಕನೂ ಸ್ಟೋರಿ ಹೋಗುತ್ತೆ.
ಅದರಲ್ಲೂ ಒಂದು ಚಿಕ್ಕ ಸೀನ್ಗಳಿರುತ್ತೆ, ಒಂದೊಂದು ಸೀನಲ್ಲೂ ಒಂದೊಂದು ಕತೆ ಹೇಳ್ಕೊಂಡು ಹೋಗ್ತಾರೆ. ಸೊ ಅದು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಈಗ ಒಂದು ಡೈಲಾಗ್ ಇದ್ದಾಗ ಎಕ್ಸ್ಪ್ರೆಸ್ ಮಾಡೋದು ಈಸಿ, ಸೊ ನಿಮ್ಗೆ ಗೊತ್ತು ಏನ್ ಹೇಳಬೇಕು ಅಂತ. ಬಟ್ ಸಾಂಗ್ಸ್ ಅಲ್ಲಿ, ಮಾಂಟಾಜಸ್ ಅಲ್ಲಿ ವರ್ಡ್ಸ್ ಇಲ್ಲದೆ ಎಕ್ಸ್ಪ್ರೆಸ್ ಮಾಡೋದಲ್ಲ, ಬರೀ ಎಕ್ಸ್ಪ್ರೆಷನ್ಸ್ ಅಲ್ಲಿ ಆ ಫೀಲಿಂಗ್ ತೋರಿಸ್ಬೋದಲ್ಲ. ಸೊ ಅದೊಂಥರ ಚೆನ್ನಾಗಿರುತ್ತೆ, ಚಾಲೆಂಜಿಂಗ್ ಆಗಿ ಇರುತ್ತೆ. ಸರ್, ಇಲ್ಲಿವರೆಗೂ ಏನು ರಿಲೀಸ್ ಆಗಿದೆ ಕಂಟೆಂಟ್ಸು, ಸಿಟಿ ಲೈಟ್ಸ್ ಇಲ್ಲಿವರೆಗೂ ಇಷ್ಟೆಲ್ಲ ನೋಡಿದಿರ, ಒಂದು ಜನರಿಂದ ಒಂದು ರೆಸ್ಪಾನ್ಸ್ ಸಿಕ್ಕಿದೆ, ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ ಶುರುವಾಗಿದೆ, ಅಂಡ್ ಮಾಧ್ಯಮ ಮಿತ್ರರಲ್ಲೂ ಒಂದು ಕುತೂಹಲ ಇದೆ. ಸೊ ಇದೆಲ್ಲವನ್ನು ಗಮನಿಸಿದಾಗ ಸಿನಿಮಾ ನೀವು ಆಲ್ರೆಡಿ ನೋಡಿದ್ರೆ ಆಗಲೇ ಅವ್ರು ಹೇಳ್ತಾ ಇದ್ರು, ಸೊ ಹೇಗಿರ್ಬೋದು, ಹಿಂಗಿರುತ್ತೆ, ನೀವು ಫಸ್ಟ್ ನೋಡಿರ್ತಾರಂಗಿಲ್ಲ ಅಂತ ಹೇಳಿ. ಸೊ ಈ ಒಂದು ಹೈಪ್ ಅನ್ನೋದಕ್ಕಿಂತ ಅವ್ರಗಳಿಗೆ ಒಂದು ಅಭಿಪ್ರಾಯ ಶುರುವಾಗಿದೆ ಸಿಟಿ ಲೈಟ್ಸ್ ಸಿನಿಮಾ ಮೇಲೆ. ಸೊ ಆ ಅಭಿಪ್ರಾಯ ನೀವು ನೋಡ್ತಾ ಇದ್ರೆ, ಜೊತೆಗೆ ಇಂಡಸ್ಟ್ರಿ ವಾತಾವರಣ ಹೇಗಿದೆ ಅಂತ ನಿಮ್ಗೆ ಗೊತ್ತು, ಮತ್ತೆ ಥಿಯೇಟರ್ ಬರ್ತಿರೋಂಥ ಜನರ ವಿಚಾರ ನಿಮ್ಗೆ ಗೊತ್ತಿದೆ. ಸೊ ಈ ಒಂದು ಸಂದರ್ಭ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ, ಮತ್ತೆ ಇಲ್ಲಿಂದ ಆಚೆಗೆ ಸಿಟಿ ಲೈಟ್ಸ್ ನ ಹೇಗೆ ತಗೋಬೇಕು ಅಂತ ಅನಿಸ್ತದೆ, ತಗೊಂಡು ಹೋಗ್ಬೇಕು ಅನಿಸ್ತದೆ? ಎಲ್ಲರಿಗೂ ಸಿಟಿ ಅಂದ್ರೆ ಇಲ್ಲಿವರೆಗೂ ಸಿನಿಮಾ ಏನೊಂದು ಇವಾಗ ಒಂದು ಅಭಿಪ್ರಾಯ ಸೃಷ್ಟಿಯಾಗಿದೆ, ಇದರ ಆಚೆಗೆ ಇದೆಲ್ಲ ನಿರಂಜನ ಇದೆಲ್ಲ ಇರೋದ್ರಿಂದ ಇನ್ನೇನು ನಿರೀಕ್ಷೆ ಮಾಡ್ಬೋದು? ಅದೇ ಪ್ರಮೋಷನ್ ಈಗ ಶುರು ಮಾಡಿದ್ವಿ. ಆಲ್ಮೋಸ್ಟ್ ಇನ್ನು 17ನೇ ತಾರೀಕು ಪ್ರಮೋಟ್ ಮಾಡ್ತಿದ್ವಿ. ಆಗಿಲ್ಲ ಅಲ್ಲ, ಎಲ್ಲ ಸುಮಾರು ಕಾಲೇಜ್ಗಳಿಗೆ ಮತ್ತು ಸುಮಾರು ಊರುಗಳಿಗೆ ಹೋಗಿ ಬಿಫೋರ್ ರಿಲೀಸ್ ಹೋಗಿ ಬರೋಣ ಅದನ್ನು ಪ್ಲ್ಯಾನ್ ಮಾಡಿದ್ವಿ. ಎವ್ರಿಡೇ ಪ್ರಮೋಷನ್ ನಡೀತಾನೆ. ಅಂದ್ರೆ ಸಿನಿಮಾದಷ್ಟೇ ರಿಯಲಿಸ್ಟಿಕ್ ಆಗಿ ಪ್ರಮೋಷನ್ ನಡೆಯುತ್ತೆ ನೀವು. ಹೌದು. ಸೊ ಸಿಟಿ ಲೈಟ್ ವಿಷಯಕ್ಕೆ ಈಗ ಧುಮುಕಿದ್ದೀರಾ, ಈಗ ಧುಮುಕಿದ್ದೀರಾ ಸಿಟಿ ಲೈಟ್ಸ್ ವಿಷಯಕ್ಕೆ? ಹೌದೌದು. ಇನ್ನು ಎವ್ರಿಡೇ ನಡೆಯುತ್ತೆ. ಬಹುಶಃ ಎಲ್ಲರೂ ಬಂದರೆ ನನ್ನ ಜೊತೆ ಒಂದು ದಿವಸ ಮೆಜೆಸ್ಟಿಕ್ ಒಳಗಡೆ ನೈಟ್ ಕೂತು ಒಂದು ಇಂಟರ್ವ್ಯೂ ಮಾಡೋಣ. ಬನ್ನಿ, ರಾತ್ರಿ ಬನ್ನಿ, ಮಧ್ಯರಾತ್ರಿ ನೀವೆಲ್ಲ ಸಮಯ ಕೊಟ್ಟರೆ ಒಂದು ರಾತ್ರಿ ಒಂದು 12 ಗಂಟೆಯಿಂದ 1 ಗಂಟೆ 2 ಗಂಟೆ ಒಳಗಡೆ ಕೂತು ಸುಮ್ಮನೆ ಎಲ್ಲರೂ ಒಂದೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗೋದ ಪ್ರಯತ್ನ ಪಡ್ತೀನಿ. ಅದೇ ಆಕ್ಚುಲಿ ಸಿಟಿ ಲೈಟ್ಸ್. ಆಕ್ಚುಲಿ ಎಲ್ಲ ಸಲಗದಲ್ಲಿ KP ಹೇಳ್ತಾ ಇದ್ರು ಪಬ್ಲಿಸಿಟಿ ಕಿಂಗ್ ಹಂಗೆ ಅಂತ. ಭೀಮಾ ಆದ್ಮೇಲೆ ಮತ್ತೆ ಅಂದ್ರೆ ನಿಮ್ಮನ್ನ ಮೊದಲಿಂದ ನೋಡ್ಕೊಂಡ್ ಬಂದಿರೋ ನಮಗೆ ಸ್ಮಶಾನದಿಂದ ಹಿಡಿದು ಇಲ್ಲಿವರೆಗೆ ಅಂದ್ರೆ ಪಬ್ಲಿಸಿಟಿ ವಿಷಯಕ್ಕೆ ಅಥವಾ ಸಿನಿಮಾ ವಿಷಯಕ್ಕೆ ಬಂತು ಅಂದಾಗ ಸಿನಿಮಾದಷ್ಟೇ ರಿಯಲಿಸ್ಟಿಕ್ ಆಗಿ ಹೇಳಿದ್ದೀರಾ. ಈ ಪಬ್ಲಿಸಿಟಿ ಎಲ್ಲ ಈ ತರ ರಿಯಲಿಸ್ಟಿಕ್ ಆಗಿ ಮಾಡಿದ್ರೇನೆ ವರ್ಕ್ ಆಗ್ತಿದ್ಯಾ ಅಂತ ಅನ್ಸುತ್ತಾ ಅಥವಾ ಹೇಗೆ? ಅಲ್ಲ, ಈಗ ನಾನು ಕಥೆ ಸತ್ಯವಾಗಿ ಹೇಳೋದ್ರಿಂದ ಆ ಜಾಗದಲ್ಲಿ ಹೋಗಿದ್ರೆ ನಿಮ್ಗೆ ಅದು ರಿಯಲ್ ಅನ್ಸುತ್ತೆ. ಅದು ನಾನು ಕಥೆನೇ ಹೇಳಿದಿರ ಸುಮ್ಮನೆ ಏನೋ ಸುಳ್ಳು ಹೇಳ್ತಾ ಇದ್ದಾರೆ ನಂಬಲ್ಲ. ಸೊ ಹಾಗಾಗಿ ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ನನಗೆ ಆ ಥರದ ಮೇಲೆ ನಂಬಿಕೆ. ನನಗೆ ಏನು ನಂಬಿಕೆ, ನಾನು ಎಲ್ಲಿ ತೆಗೆದಿದ್ದೀನೋ ಅಲ್ಲೇ ಬನ್ನಿ, ಅಲ್ಲೇ ಕೂತ್ಕೊಂಡು ಅಲ್ಲೇ ಮಾತಾಡೋಣ. ನಾನು ನೀವು ಪ್ರಶ್ನೆ ಕೇಳಿ ಆ ಜಾಗದಲ್ಲಿ ನಾನು ಯಾಕೆ ತೆಗೆದಿದೆ, ಏನು ತೆಗೆದಿದ್ದೀನಿ ಅಂತ ನಿಮ್ಗೆ ಉತ್ತರ ಹೇಳ್ತೀನಿ. ಅದರಲ್ಲೇನೋ ಒಂದು ಸಿಗ್ಬೋದ ನೋಡೋಣ ಅಂತ. ನಾನು ಇವಾಗ ಬನ್ನಿ, ಒಂದು ನೈಟ್ ಯಾರು ಬರ್ತೀರಾ, 12 ಗಂಟೆ ಮೇಲೆ ಯಾರು ಬರ್ತೀರಾ ಮೆಜೆಸ್ಟಿಕ್ ಒಳಗಡೆಗೆ ಬನ್ನಿ, ಒಳ್ಳೊಳ್ಳೆ ಪ್ರಶ್ನೆ ಕೇಳ್ಬೋದು, ದಯಮಾಡಿ ಬನ್ನಿ. ನಿಮ್ಮ ಕಡೆಯಿಂದ ಸುಮಾರು ಸುಧಾರಿಸೋದಿದೆ. ಅಂದರೆ ವ್ಯವಸ್ಥೆಗೆ ನೀವು ಮಾತ್ರ ತುಂಬ ಸೆಡ್ಡು ಹೊಡೆದು ಪ್ರಶ್ನೆ ಕೇಳುವಂಥ ತಾಕತ್ತು ನಿಮ್ಗೆ ಮಾತ್ರ ಇದೆ, ಮಾಧ್ಯಮಕ್ಕೆ ಮಾತ್ರ ಇದೆ. ತುಂಬ ಜನಗಳ ನೋವುಗಳನ್ನು ನೀವು ಮಾತ್ರ ಪ್ರತಿನಿಧಿಸಿ ಪ್ರಶ್ನೆ ಕೇಳ್ತೀರಾ. ಬನ್ನಿ, ಒಂದು ರಾತ್ರಿ 12 ಗಂಟೆಗೆ ಕೂರೋಣ, 12 ಗಂಟೆಯಿಂದ 3 ಗಂಟೆವರೆಗೂ ಏನೇನು ನಡೆಯುತ್ತೆ ನಿಮಗೆ ಲೈವಲ್ಲಿ ನಾನು ತೋರಿಸ್ತೀನಿ. ಅದಕ್ಕೆಲ್ಲ ದಯಮಾಡಿ ಪ್ರಶ್ನೆ ಕೇಳಿ. ಈಗ ನೀವು ಕೇಳೋ ಪ್ರಶ್ನೆಗಳೇ, ಮಾಧ್ಯಮದಲ್ಲಿ ಕೇಳುವ ಪ್ರಾಮಾಣಿಕ ಪ್ರಶ್ನೆಗಳೇ ನಮಗೆ ಸಮಾಜದಲ್ಲಿ ಆಗಬೇಕಾಗಿರೋ ಮುಖ್ಯ ಬದಲಾವಣೆಗಳು. ಅದು ನಿಮ್ಮ ಕೈಯಿಂದ ಸಾಧ್ಯ. ಎಲ್ಲ ಮನಸ್ಸು ಮಾಡಿ ಬಂದರೆ, ಸ್ಪೆಷಲಿ ಹೆಣ್ಮಕ್ಳು ತಾವು ಬಂದರೆ ಒಂದ್ಸರಿ ಕೂತು ಒಂದು ಇಂಟರ್ವ್ಯೂ ಮಾಡೋಣ. ಯಾವತ್ತು ಕರೀತೀರೋ ನನಗೆ ಹೇಳಿ, ನಾನು ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.